ಹೇಳಿ, ಮಗು ಅಂದ್ರೆ ಇಷ್ಟ ಇಲ್ವಾ ನಿಮಗೆ? ಬಿಡಿ, ಮಗು ಅಂದ್ರೆ ಇಷ್ಟ ಇಲ್ಲ ಅಂದ್ರೆ ತಕ್ಷಣ ಬಿಡಿ, ಅದಕ್ಕೇನು ತಲೆ ಕೆಡ್ಸ್ಕೊತೀರಾ ಅಂತ ನಾನು ಹಿಂಗೆ ಕೋಪದಲ್ಲಿ ಅಂದೆ. 1.5 ಮಂತ್ ನಾನು ಪ್ರೆಗ್ನೆಂಟ್ ಅಂತ ನನಗೆ ಗೊತ್ತಿಲ್ಲ. ಮಲೇಷ್ಯಾದಲ್ಲಿ ಫೋಟೋ ಶೂಟ್ ಮಾಡ್ತೀವಲ್ವಾ, ಹೊಟ್ಟೆ ಕಾಣಿಸ್ತಿದೆ, ಹೊಟ್ಟೆ ಎಳ್ಕೊಮ್ಮ, ಫೋಟೋದಲ್ಲಿ ಹೊಟ್ಟೆ ಕಾಣಿಸ್ತಿದೆ ಅಂತಾರೆ. ನಾನು ಅನ್ಕೊಂಡಿದ್ದೀನಿ ಇವ್ರೇನೋ ತಿಂದೆ ಗ್ಯಾಸ್ಟ್ರಿಕ್ ಬರ್ಸ್ಕೊಂಡು ಹೊಟ್ಟೆ ಬಂದಿದೆ ಅಂತ ಬೈತಾ ಇದ್ದೆ. ಬಟ್ ನಾನು ಪ್ರೆಗ್ನೆಂಟ್ ಅಂತ ನನಗೆ ಗೊತ್ತಿಲ್ಲ. ಪ್ರೆಗ್ನೆಂಟ್ ಯಾರ್ಯಾರು ಇದ್ದಾರೆ ಅವ್ರು ಮಾರ್ನಿಂಗ್ ಎದ್ದ ತಕ್ಷಣ ಲಿಕ್ವಿಡ್ ಏನು ಕುಡಿಲೇಬೇಡಿ. ಸೆಕೆಂಡ್ ಸಿಂಪ್ಟಮ್ಸ್ ಇದು ಚೆಸ್ಟ್, ಬ್ರೆಸ್ಟ್ ಎಲ್ಲ ಪೇನಿಂಗು. ನಿಮ್ಗೆ ಅದು ಮಲೇಷ್ಯಾದಲ್ಲೇ ಇತ್ತಲ್ವಾ? ಮಲೇಷ್ಯಾದಲ್ಲೇ ಸ್ಟಾರ್ಟ್ ಆಗಿದ್ದು. ನೋಡಿ ಎಷ್ಟು ಇವ್ರು ಎಲ್ಲ ಫ್ರೂಟ್ಸ್ ಕಟ್ ಮಾಡಿ ಆಮೇಲೆ ಅವ್ರು ಅನ್ಕೊಂತಾರೆ ಪ್ರೆಗ್ನೆಂಟು ಮುನ್ನೂನ ಇಲ್ಲ ಸಣ್ಣನ. ನಾನ್ ಫುಲ್ಲು ಗಾಬರಿನೇ ಆಗೋಗಿದ್ದೆ. ಸಣ್ಣ ಅವರು ನಿಜವಾಗ್ಲೂ ಬ್ಲಡ್ ವಾಮಿಟ್ ಮಾಡ್ಕೊಂಡ್ಬಿಟ್ರ ಅಂತ ಭಯ ಆಗೋಗಿತ್ತು ನನಗೆ. ಒಂದ್ ಸೈಡ್ ಪೂರ್ತಿ ನನ್ನ ಅರ್ಧ ಭಾಗ ಇವರೇ ತಗೋಬಿಟ್ಟಿರ್ತಾರೆ. ಅದಕ್ಕೆ ಅನ್ಸುತ್ತೆ ಅರ್ಧಾಂಗಿ ಅನ್ನೋದು. ಇವನು ಸಣ್ಣ, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. 3.5 ತಿಂಗಳಾದ್ರೂ ನಿಮ್ಮ ಹತ್ರ ಪ್ರೆಗ್ನೆಂಟ್ ವಿಚಾರನ ನಾವು ಹೇಳ್ಕೊಂಡಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ಕೇಳ್ತಾ ಇದ್ರಿ ಆ 3.5 ತಿಂಗಳು ಯಾವ ಥರ ಇತ್ತು, ಪ್ರೆಗ್ನೆಂಟ್ ಅಂತ ಹೇಗೆ ಗೊತ್ತಾಯಿತು, ಅದ್ರ ಸಿಂಪ್ಟಮ್ಸ್ ಏನೇನಿತ್ತು ಅಂತ ನೀವೆಲ್ಲ ಕೇಳ್ತಾ ಇದ್ರಿ. ಸೊ ಅದು ಇವತ್ತು ಸಣ್ಣವರು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇನ್ನೊಂದು ಏನಂತ ಅಂದರೆ, ನಮ್ಮ ಮನೆಗೆ ಇವತ್ತು 2 ಗೆಸ್ಟ್ ಬಂದಿದ್ದಾರೆ. ಅವ್ರನ್ನ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀವಿ, ಬನ್ನಿ. ಸೊ ಸಣ್ಣ ಅವ್ರ ಜೊತೆ ಇದ್ದಾರೆ ಅವರು. ಸಣ್ಣ ತೋರಿಸಿ ಗೆಸ್ಟ್ ಯಾರು ಅಂತ. ಇಲ್ಲಿ ಬನ್ನಿ, ಈ ಸೈಡ್ ನೋಡಿ. ಇದೊಂದು ನೋಡಿ, ಇವರಿಬ್ರೆ ಗೆಸ್ಟ್. ಎಷ್ಟು ಕ್ಯೂಟ್ ಆಗಿರೋದಲ್ಲ. ಇದು ಹೆವಿ ತೀಟೆ, ಹೆವಿ ತೀಟೆ. ಇದು ಸೈಲೆಂಟ್. ಬಟ್ ಆದ್ರೆ ಇವನ್ ಎಲ್ಲೆಲ್ಲಿ ಹೋಗ್ತಾನೆ, ಅವನು ಅಲ್ಲಿ ಹೋಗ್ತಾನೆ. ಬಾಲ ಇಬ್ರು. ಇದು ಹುಡುಗನ ಹುಡುಗಿನ ಅಮ್ಮ? ಹುಡುಗ ಅಂತ ಎರಡೂನು. ಯಾರು ಹೇಳಿದ್ದು? ನಾನ್ ಕೇಳ್ದೆ. ಹೌದಾ? ನೋಡಿ, ಇದು ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಸಾಕೋದಕ್ಕೆ ತಗೊಂಡ್ ಬಂದಿಲ್ಲ. ಗೆಸ್ಟ್ ಆಗಿ 2 ಡೇಸ್ ಇರ್ತಾರಷ್ಟೇ ಮನೇಲಿ. ನೆನ್ನೆ ಬಂದಿದ್ದು ಇವ್ರಿಬ್ರು. ಅಪ್ಪ ತಗೊಂಡೋಯ್ತಾರೆ. ನಮ್ಮ ಅಪ್ಪನಿಗೆ ತುಂಬಾ ಇಷ್ಟ ಕ್ಯಾಟ್ಸ್ ಅಂದ್ರೆ. ಸೊ ಇದ್ರಲ್ಲಿ ಒಂದು ಕ್ಯಾಟ್ನ ನಮ್ಮ ಅಪ್ಪ ಇಟ್ಕೋತಾರೆ, ಇನ್ನ ಒಂದು ಕ್ಯಾಟ್ನ ಬೇರೆಯವ್ರಿಗೆ ಕೊಡ್ಬೇಕು ಅಂತ ತಗೊಂಡ್ ಬಂದಿದ್ದಾರೆ. ನಮ್ಮ ಅಮ್ಮ ಅವ್ರ ಫ್ರೆಂಡ್ ಮನೆಯಿಂದ ತಗೊಂಡ್ ಬಂದಿದ್ದು. ಚೆನ್ನಾಗೈತಲ್ಲಮ್ಮ? ಅದು ಹಾಯ್ ಮಾಡುತ್ತೆ ಎಲ್ರಿಗೂ. ಹಾಯ್ ಮಾಡು. ಇಲ್ಲಿ ಇಲ್ಲಿ ಅಷ್ಟೇ. ಎಷ್ಟು ತೀಟೆ ಅಂದ್ರೆ ಕೆಳಗಡೆ ಬಿಟ್ರೆ ಮಂಚದ ಮೇಲೆನೆ ಹತ್ತುತ್ತಾರೆ ಅಲ್ವಾ? ನಾವು ಕುತ್ಕೊಂಡಿದ್ರೆ ನಮ್ಮ ಮೇಲೆನೆ ಹತ್ತುತ್ತಾರೆ. ಅಷ್ಟು ತೀಟೆಗಳು. ಎಷ್ಟು ಕ್ಯೂಟ್ ಆಗಿದ್ದಾರೆ ನೋಡಿ. ಇವನು ಹೆಂಗ್ ನಿಂತಿದ್ದಾನೆ. ಇದು ಅಷ್ಟೇನೆ ಹೆವಿ ಚೂಟಿ ಇದೆ. ಪಲ್ಟಿ ಹಂಗೆ ಪಲ್ಟಿ ಹೊಡಿಯುತ್ತೆ. ಸನ್ಮಾ, 3.5 ತಿಂಗಳು ಜರ್ನಿ ನಿಮ್ದು ಯಾವ ತರ ಇತ್ತು, ಮತ್ತೆ ಅದ್ರ ಸಿಂಪ್ಟಮ್ಸ್ ಏನೇನಿತ್ತು, ಮತ್ತೆ ನಿಮ್ಗೆ ಹೇಗ್ ಗೊತ್ತಾಯ್ತು, ಆ ವಿಚಾರನೆಲ್ಲ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಕೇಳಿದ್ದಾರೆ. ಸರಿನಾ? ಅವ್ರಿಗೆ ಇವತ್ತು ನೀವು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಇವತ್ತಿನ ದಿನದಲ್ಲಿ. ಓಕೆನಾ? ಹಂಗಾದ ಎಕ್ಸ್ಪೀರಿಯನ್ಸ್ ನಾನು ಹೇಳ್ಕೊತೀನಿ. 3.5 ಮಂತ್ ಆಗಿದೆ. ಇಲ್ಲಿವರೆಗೂ ಹೆಂಗಿತ್ತು ನನ್ನ ಜರ್ನಿ, ಅಂದ್ರೆ ಪ್ರೆಗ್ನೆನ್ಸಿ ಜರ್ನಿ ಯಾವ ತರ ಇತ್ತು ಅಂತ ಹೇಳ್ತೀನಿ. ಸಣ್ಣವ್ರಿಗೆ ಇವತ್ತು ತುಂಬಾ ಸೊಂಟ ನೋಯ್ತಾ ಇದೆಯಂತೆ, ಓಡಾಡ್ತಾ ಇದಾರೆ. ಏನಕ್ಕೆ? ಹೌದಾ? ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡೆ. ನೋಡಿ, ನಿಮ್ ಕೈಲಿ ಆದ್ರೆ ಹೋಗೋಣ. ಇಲ್ಲ, ಹೋಗೋಣ. ನಾವು ಯಾವಾಗ್ಲೂ ಹೋಗ್ತೀವಲ್ಲ, ಹೋಗೋಣ. ಹೋಗ್ಬಿಟ್ಟು ಬರೋಣ. ಇವರಿಬ್ರು ಇಲ್ಲೇ ಇರಲ್ಲ ಅಪ್ಪ ಬರೋವರೆಗೂ? ಅಪ್ಪ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರ ಅವ್ರಿಬ್ರನ್ನ? ಇವರಿಬ್ರನ್ನ ಇಲ್ಲೇ ಮನೆ ಒಳಗಡೆ ಕೂಡಾಕಿ ಇವಾಗ ನಾವಿಬ್ರು ಹೋಗ್ಬೇಕು. ನಮ್ಮ ಅಪ್ಪ ಬಂದು ಎತ್ಕೊಂಡು ಹೋಗ್ತಾರಂತೆ. ಬನ್ನಿ ಸರ್, ನಮ್ಮ ಬೇಗ ಹೋಗ್ಬಿಟ್ಟು ಬರೋಣ ಅಷ್ಟೇ. ಓಕೆನಾ? ನಾವು ಬ್ಯುಸಿ ಇರಲಿ, ಫ್ರೀ ಇರಲಿ, ಯಾವಾಗಲೂ ಕೂಡ ಮರಿಯಪ್ಪನ ಪಾಳ್ಯ ಹತ್ರ ಈ ಟೆಂಪಲ್ಗೆ ಬಂದೇ ಬರ್ತೀವಿ. ಶಿವನ್ ಟೆಂಪಲ್ಗೆ ಮಂಡೇ ಹೊತ್ತು. ಸೊ ನೋಡಿ, ಎಣ್ಣೆ ಇಟ್ಕೊಂಡಿದ್ದಾರೆ 1/2 ಲೀಟ್ರು. ತುಂಬ ಚಿಕ್ಕ ದೇವಸ್ಥಾನ ಇದು. ಸಣ್ಣ ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ಏನಕ್ಕೆ ಇಷ್ಟೊಂದು ಹೋಗಂತ ನಿನಗೆ, ನಡೆಯೋಕ್ಕೂ ಕಷ್ಟ ಆಗ್ತಿದೆ ಅಂತ ಅವರಿಗೆ. ಹೌದು, ಅಲ್ಲಿ ಮನೇಲಿ ಬೇರೆ 2nd ಫ್ಲೋರ್ವರೆಗೂ ಹತ್ತಬೇಕಲ್ವಾ, ಅದಕ್ಕೆ. ಅಂದ್ರೆ ಒಂಥರ ಪಾಸಿಟಿವ್ ವೈಬ್ ದೇವಸ್ಥಾನಕ್ಕೆ ಬಂದ್ರೆ. ಏನೇ ಇವಾಗೊಂದು ಟೆನ್ಷನ್ ಸ್ಟ್ರೆಸ್ ಇದ್ರೆ ದೇವಸ್ಥಾನ ಬಂದ್ರೆ ಸಾಕೊಂತಾರ ನಿಮ್ದು. ಅಂದ್ರೆ ಯಾವುದೋ ಒಂದು ಕೆಲಸ ಮಾಡ್ಬೇಕಂದ್ರೂ ಅದಕ್ಕೆ ಒಂದು ಎನರ್ಜಿ ಸಿಗುತ್ತೆ. ಹೌದು, ಜೋಶ್ ಬರುತ್ತೆ, ಎನರ್ಜಿ ಸಿಗುತ್ತೆ, ಖುಷಿ ಆಗುತ್ತೆ. ಮನೆ 2ನೇ ಫ್ಲೋರಲ್ಲಿ ಇದ್ರೆ ಚೆನ್ನಾಗಿರುತ್ತೆ, ವಾಕ್ ಆಗುತ್ತೆ, ಅಮ್ಮನಿಗೂ ಆಗುತ್ತೆ, ಸಣ್ಣವ್ರಿಗೂ ಆಗುತ್ತೆ, ನನಗೂ ಆಗುತ್ತೆ ಅಂತ ಅನ್ಕೊಂಡೆ. ಬಟ್ ಸಣ್ಣವ್ರಿಗೆ ಇವಾಗ ತುಂಬ ಕಷ್ಟ ಆಗ್ತಾ ಇದೆ ಮೇಲಿರೋದ್ರಿಂದ. ಬನ್ನಿ, ನಿಧಾನಕ್ಕೆ ಬನ್ನಿ. ಅವ್ರಿಗೆ ಇವತ್ತು ತುಂಬ ಸೊಂಟ ನೋಯ್ತಾ ಇದೆ, ಅಂದರೆ ವೆಯ್ಟ್ ಆಗ್ತಿರುತ್ತಲ್ಲ ಅದಕ್ಕೆ. ಅಂದ್ರೆ ಹಿಂಗೆ ಹೇಳ್ದಂಗೆ ಆಗ್ತಿದೆಯಲ್ಲ.
ಒಂದೊಂದ್ಸಲಿ ಸಣ್ಣವ್ರನ್ನ ಎತ್ಕೊಂಡ್ ಬಂದ್ಬಿಡ್ತೀನಿ. ಬಟ್ ಇವಾಗ ಭಯ ಆಗ್ತಾ ಇದೆ, ಅಂದ್ರೆ ಎತ್ಕೊಳ್ಳೋದಕ್ಕೆ ಭಯ ಆಗ್ತಾ ಇದೆ. ಇವಾಗ ನಾನು ಹಿಂಗೆ ಎತ್ಕೊಂಡಾಗ ಮಗುಗೇನಾದ್ರೂ ತೊಂದರೆ ಆದ್ರೆ ಅಂತ ಭಯ ಆಗ್ತಾ ಇದೆ ನನಗೆ. ನೋಡಿ ಮೆಟ್ಲತ್ತಿ ಇಳಿದು ಪಾಪ ಫುಲ್ಲು ಟಯರ್ಡ್ ಆಗೋದ್ರು. ಇನ್ಮೇಲೆ ಹತ್ತಿ ಇಳಿಬೇಡಿ ಆಯ್ತಾ, ಅಷ್ಟೇ ಇವತ್ತು ಒಂದೇ ಸರಿ. ನಾನೇ ಆಮೇಲೆ ಹೋಗಿ ನಿಮಗೆ ಫ್ರೂಟ್ಸ್ ಜ್ಯೂಸ್ ಏನಾದರೂ ತೊಗೊಂಬಂದು ಕೊಡ್ತೀನಿ. ಇವಾಗ ಫ್ರೂಟ್ಸ್ ಏನಾದರೂ ಇದ್ರೆ ತಿನ್ನಿ. ನೋಡಿ ಇವರಿಬ್ರು ಇದಾರಲ್ಲ, ಇವರಿಬ್ಬರಿಗೆ ರೂಮ್ ಇದು ಇವನ್ ರೂಮು, ಇದು ಇವನ್ ರೂಮು, ಇದು ಇವನ್ ರೂಮು. ಅವರಿಬ್ರು ಅದ್ರೊಳಗಡೆ ಇರ್ತಾರೆ, ಅದ್ರೊಳಗಡೆನೆ ಮಲ್ಗೋದು ಹೋಗಿ. ದೊಡ್ಡದಾದ್ಮೇಲೆ ಎಲ್ಲಿ ಮಲ್ಕೋತೀರಾ? ಅದು ಚಿಕ್ಕ ರೂಮ್ ಆಗಲ್ವಾ? ಹೆಂಗ್ ಕಿರಿಸ್ತಾರೆ ಗೊತ್ತಾ? ನಾವು ಈಗ ತರ ದೇವಸ್ಥಾನದಿಂದ ಬಂದ್ವಲ್ಲ, ಬಾಗಿಲು ತೆಗ್ದಿದ ತಕ್ಷಣ ಸೋಫಾ ಅಡಿ ಇದ್ದವ್ರು ಓಡ್ ಬಂದ್ಬಿಟ್ರು. ಹ್ಞೂ, ಅಲ್ಲಿ ಬಾಲ್ಕನಿಲಿ ಹಾಕಿದ್ರೆ ಅಲ್ಲಿ ಹತ್ಬಿಟ್ಟು ಆ ಕಡೆ ಎಗ್ರಕ್ ಹೋಯ್ತಾ ಇದಾರೆ. ಮಾತಾಡ್ತಿದ್ದೆ ಆಯ್ತಾ, ಈ ಸೈಡ್ ನೋಡ್ಕೊಂಡು ಇದು ಸಡನ್ ಆಗಿ ಮೇಲೆ ಇಲ್ಲಿಂದ ಹತ್ತಿ ನನ್ನ ಮೇಲೆ ಎಗ್ರಕ್ ಬಂತು. ಭಯ ಆಗಿ ಇವ್ರು ಬೆಚ್ಚಿ ಬಿದ್ಬಿಟ್ರು. ನೋಡಿ ಆಗ್ಲೇ ಹತ್ಬಿಟ್ಟವ್ರೆ ಇವ್ರು. ಇಷ್ಟ ಇದಾರೆ, ಸೋಫಾ ಮೇಲೆ ಹತ್ತುತ್ತಾರೆ, ಮಂಚದ ಮೇಲೆ ಹತ್ತುತ್ತಾರೆ, ಎಲ್ಲಾದ್ರ ಮೇಲೆ ಹತ್ತಿ ಕುತ್ಕೋತಾರೆ. ಆದ್ರೆ ಎಲ್ಲಿ ಉಚ್ಚೆ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಂಗೂ ಅದೇ ಭಯ. ಬೇಡ ಸಾಕು ಇಲ್ಲಿಪ್ಪ, ಸುಸ್ತಾಗೈತೆ ಅಕ್ಕನ್ಗೆ. ಬನ್ನಿ ಇಳಿರಿ. ಹೊಟ್ಟೆ ಮೇಲೆ ಹೆಂಗ್ ನಿಂತೈತೆ ನೋಡಿ. ಅಲ್ಲೂ ಒಂದು ಪಾಪು ಇದೆ, ಬಾರಪ್ಪ ಸುಮ್ಮನೆ ನೀನು. ಪರ್ಚಿ ಇಟ್ಕೊಬಿಟ್ಟವನೆ, ನನ್ ಜಾಗ ಅದು ಅಂತ. ಇಲ್ಲೇ ಆರಾಮಾಗಿ ಕುತ್ಕೊಳ್ರಿ. ಏನಕ್ಕೆ ಅಕ್ಕ ಈಗ ತಾನೆ ಹತ್ಬಿಟ್ಟು ಇಳಿದು ಸುಸ್ತಾಗಿದೆ, ಕುತ್ಕೊಳ್ಳಿ. ಸೊ ಗೈಸ್, ಇಬ್ರು ಮಾರ್ನಿಂಗ್ ಟಿಫನ್ ತಿಂದ್ವಿ, ನಾನು ಮತ್ತು ಮುನ್ನು. ಮತ್ತು ಇವಾಗ ಮಾಲಿನಿ ಅಕ್ಕ ರಸಮ್ ಕೊಟ್ಟಿದ್ದಾರೆ, ಅದನ್ನು ಬಿಸಿ ಮಾಡ್ತಾ ಇದ್ದೆ. ರಸಮ್ ಕುಡಿಬೇಕು ಅಂತ ಅನ್ನಿಸ್ತಿತ್ತು, ಯಾಕಂದರೆ ಅದು ಹುಳಿ ಆಗಿರುತ್ತಲ್ವಾ, ಅದಕ್ಕೋಸ್ಕರ ಬಿಸಿ ಮಾಡ್ತಾ ಇದ್ದೀನಿ. ನೋಡಿಲಿ, ಏನು ತಿನ್ನೋಕ್ಕೂ ಇಷ್ಟನೇ ಆಗ್ತಿಲ್ಲ, ಇಂಟ್ರೆಸ್ಟೇ ಇಲ್ಲ, ಏನತ್ರದ ಮೇಲೂ ಇಂಟ್ರೆಸ್ಟೇ ಇಲ್ಲ. ಊಟ ಅಂತ ಅಂದಾಗ ಊಟ ಮಾಡೋಕ್ಕೂ ಕರೆಕ್ಟಾಗಿ ಆಗ್ತಿಲ್ಲ. ನನ್ನ ಮೇಲೆ ಇಂಟ್ರೆಸ್ಟ್ ಇದೆಯಾ? ನಿಮ್ಮ ಮೇಲೆ. ಇವಾಗ ಏನಕ್ಕೆ ಫ್ರೂಟ್ಸ್ ತರ್ತಿದ್ದೀರಾ? ತಿನ್ನೋಣ ಅಂತ. ನಂಗೆ ಬೇಡ. ತಿನ್ನಿ ಅಮ್ಮ. ನಂಗೆ ಬೇಡ. ನೋಡಿ ಕರೆಕ್ಟಾಗಿ ಫ್ರೂಟ್ಸ್ ತಿನ್ನಲ್ಲ, ತಿನ್ನೇನು ತಿನ್ಬೇಕನ್ಸ್ತಿದೆ. ತಿನ್ನೋಕ್ಕಾದ್ರೆ ತಿನ್ಬೋದು, ತಿನ್ನೋಕೆ ಆಯ್ತಿಲ್ಲ. ಸೊಂಟ ಬೇರೆ ಇವತ್ತು ಹೆವಿ ನೋವಾಗ್ತಿದೆ. ಎಷ್ಟು ನೋವಾಗ್ತಿದೆ ಅಂದರೆ ನನಗೆ ಇವತ್ತಿನವರೆಗೂ ಇಷ್ಟು ನೋವು ಆಗೇ ಇಲ್ಲ. ಸೊಂಟ ನೋವು ಅಷ್ಟು ನೋವಾಗ್ತಿದೆ. ನನಗೆ ಇವತ್ತು ಊಟನೇ ಬೇಡ ಮನು. ನಂಗೆ ಫ್ರೂಟ್ಸ್ ಬೇಡ, ಕಟ್ ಮಾಡಬೇಡಿ. ನೀವು ತಿನ್ನಿ ಬೇಕಾದ್ರೆ. ಆರೆಂಜ್ ಆದ್ರೂ ತಿನ್ನಿ, ನಿಮ್ಗೆ ಹುಳಿ ಇಷ್ಟ ಆಗುತ್ತೆ. ನಾನು ಅದಕ್ಕೆ ರಸಮ್ ಕುಡಿತೀನಿ ಇವಾಗ. ನೋಡಿ ಇವ್ರಿಗೆ ಜಾಸ್ತಿ ಹುಳಿ ಐಟಮ್ಸ್ ತಿನ್ಬೇಕು ಅಂತ ಅನ್ಸತ್ತಂತೆ. ನಾನು ಫಿಲಮಲ್ಲೆಲ್ಲ ನೋಡ್ತಾ ಇದ್ದೆ, ಈ ಥರ ಟೈಮ್ ಬಂದಾಗ ಹುಡುಗಿರು ಜಾಸ್ತಿ ಹುಣಸೆ ಹಣ್ಣು, ಮಾವಿನಕಾಯಿ ಆ ಥರ ತಿಂತಾರೆ. ಮಾವಿನಕಾಯಿ ಎಲ್ಲ ಇಷ್ಟನೇ. ನಂದು ಪ್ರೆಗ್ನೆನ್ಸಿದು 3.5 ತಿಂಗಳು ಯಾವ ಥರ ಇತ್ತು ಜರ್ನಿ ಅಂತ ನಾನು ಹೇಳ್ಕೊತೀನಿ. ಸ್ಟಾರ್ಟಿಂಗ್ 1.5 ಮಂತ್ ನಾನು ಪ್ರೆಗ್ನೆಂಟ್ ಅಂತ ನನಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಮುನ್ನುಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಆಯಿತಾ. ಆ ಟೈಮಲ್ಲಿ ಮೂವಿ ಶೂಟಿಂಗ್ ಇತ್ತು ಗೊತ್ತಾ. ಸೊ ಆ ಟೈಮಲ್ಲಿ ಮೂವಿ ಶೂಟಿಂಗಲ್ಲಿ ಬ್ಯುಸಿ ಆಗಿದ್ವಿ ಆಯಿತಾ. ಯಪ್ಪ ದೇವ್ರೆ, ಆ ಮೂವಿಲಿ ನನ್ನ ಕ್ಯಾರೆಕ್ಟರ್ ಯಾವ ಥರ ಗೊತ್ತಾ, ಸ್ವಲ್ಪ ಹಾರ್ಡ್ ಆಗಿತ್ತು ಮತ್ತು ಒಂಥರ ರಗಡ್ ಆಗಿತ್ತಲ್ಲ ಅನ್ನೋದು, ಅಂದರೆ ಬಿದ್ದು ಒದ್ಲಾಡೋ ಥರ, ಆ ಥರ ಎಲ್ಲ ಇತ್ತು. ಸೊ ಬಿದ್ದಿರೋದು ಮತ್ತು ಆಕ್ಸಿಡೆಂಟ್ ಆಗಿರೋದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಅದನ್ನು ವ್ಲಾಗ್ ಮಾಡಿ ಹಾಕಿದ್ವಿ. ಆ ಟೈಮಲ್ಲೂ ನಾನು ಪ್ರೆಗ್ನೆಂಟ್ ಇದ್ದೆ, ಅದು ಗೊತ್ತಿಲ್ಲ. ಅದು ಸ್ಕೂಟಿಲಿ ಸ್ಕಿಡ್ಡಾಗಿ ಎಷ್ಟು ದೂರ ಹಿಂಗೆ ತರ್ಚ್ಕೊಂಡು ಹೋಗಿದ್ದೀವಿ ಅಂದರೆ ತುಂಬ ದೂರ ತರ್ಚ್ಕೊಂಡು ಹೋಗಿದ್ದೀವಿ. ಆ ಸೌಂಡಿಗೇನು ಇವರೆಲ್ಲ ಓಡ್ಕೊಂಡು ಬಂದಿದ್ರು. ನೋಡಿದ್ರೆ ಅವಾಗ್ಲೂ ಅವ್ರು ಪ್ರೆಗ್ನೆಂಟ್ ಇದ್ರು, ನಮಗೆ ಗೊತ್ತಿರಲಿಲ್ಲ. ಅವಾಗ ಎಷ್ಟು ವೀಕ್ ಆಗಿರ್ಬೋದು ಮಾ? ಅವಾಗ ಒಂದು 3 ವೀಕ್ಸ್ 4 ವೀಕ್ಸ್ 4 ವೀಕ್ಸ್ ಅಂದರೆ 1 ಮಂತ್. ಅದೇ 1 ಮಂತ್. 1 ಮಂತ್ ಆಗಿರ್ಬೋದು. 1 ಮಂತ್ ಕರೆಕ್ಟ್ ಆಗಿ ಅನ್ಸುತ್ತೆ. 1 ಮಂತ್. ಅವಾಗ ಆ ಟೈಮಲ್ಲಿ 1 ಮಂತ್ ನಮಗೆ ಗೊತ್ತಿರಲಿಲ್ಲ. ಯಪ್ಪ ಆದ್ರೆ ಹೆಂಗೆ ಓಡಾಡಿದ್ದಾರೆ ನನ್ನ ಜೊತೆ, ಗಾಡಿಲೆಲ್ಲ ಕುತ್ಕೊಂಡು ಸ್ಪೀಡಾಗಿ. ಸುಸ್ತೆಲ್ಲ ಆಗ್ತಿತ್ತು, ಬಟ್ ನಂಗೆ BP ಲೋ ಇದೆ ಆಯ್ತು ಒಂದು ಸ್ವಲ್ಪ. ಶೂಟಿಂಗ್ ಟೈಮಲ್ಲಿ ನಾವು ಎಷ್ಟು ಗಂಟೆಗೆ ಎದ್ದೊಳ್ತಿದ್ವಿ ಗೊತ್ತಾ? 4 ಗಂಟೆ 5 ಗಂಟೆಗೆಲ್ಲ ಎದ್ದೊಳ್ತಿದ್ವಿ. ಪ್ರಾಪರಾಗಿ ನಿದ್ದೆ ಬೇರೆ ಇರ್ತಿರ್ಲಿಲ್ಲ ಅಲೋಮುನು. ಅದಕ್ಕೆ ಆಗಿರ್ಬೋದು ಸುಸ್ತಾಗ್ತಿರೋದು. ಮತ್ತು ಚನ್ನಪಟ್ಟಣದಲ್ಲಿ ಶೂಟಿಂಗ್ ಇದ್ದಿದ್ದು, ಫುಡ್ ಬೇರೆ ಅಡ್ಜಸ್ಟ್ ಆಗ್ತಿಲ್ವೋ ಆ ಥರ ಎಲ್ಲ ಥಿಂಕ್ ಮಾಡಿದ್ದೆ ನಾನು. ನನಗೆ ಇದ್ರದ್ದು ಮೈಂಡಲ್ಲೇ ಇಲ್ಲ, ಐಡಿಯಾನೇ ಇಲ್ಲ. ಸಿಂಪ್ಟಮ್ಸ್ ಆ ಟೈಮಲ್ಲಿ ಏನಿರಲಿಲ್ಲ, ಸುಸ್ತಾಗ್ತಿತ್ತು ಅಷ್ಟೇ ಆಯಿತಾ. ಯಾವಾಗ ಮಲೇಷ್ಯಾ ಹೋದ್ವಿ ಆಮೇಲೆ ಸ್ಟಾರ್ಟ್ ಆಯ್ತು. ಇವರಿಗೊಂದು ಎಷ್ಟು ಹಿಂಸೆ ಕೊಟ್ಟಿದ್ದೀನಿ ಗೊತ್ತಾ ನಾನು ಮಲೇಷ್ಯಾದಲ್ಲಿ. ನೀವೆಲ್ಲ ಹೇಳ್ತಾ ಇದ್ರಿ ತೇಜು ಸುರಭಿ ಅವರು ಎಷ್ಟು ಬೇಗ ವ್ಲಾಗ್ ಅಪ್ಲೋಡ್ ಮಾಡಿ ಹಾಕ್ತಿದ್ದಾರೆ ಅಂತ. ಸಣ್ಣ ಮುನ್ನುನೆ ಏನಕ್ಕೆ ಲೇಟ್ ಮಾಡ್ತಿದ್ದಾರೆ,
ಅವ್ರು ಹಾಕಿ ಒನ್ ಡೇ ಆದಮೇಲೆ ಇಲ್ಲ ಸಂಜೆ ಆ ಥರ ಇದಾಗಿ ಅಪ್ಲೋಡ್ ಮಾಡ್ತಿದ್ದಾರೆ ಅಂತ. ಸೊ ಆ ಟೈಮಲ್ಲಿ ಇದನ್ನ ಸಫರ್ ಪಡ್ತಾ ಇದ್ರು ಸಣ್ಣವರು, ಅಂದರೆ ಅವರಿಗೆ ಆ್ಯಕ್ಟಿವ್ ಆಗಿ ಇರೋದಕ್ಕೆ ಆಗ್ತಾ ಇರಲಿಲ್ಲ, ತುಂಬ ಕಷ್ಟಪಡ್ತಾ ಇದ್ರು. ವಾಮಿಟ್ ಬರೋ ಥರ ಆಗೋದು, ತಿನ್ನಕ್ಕಾಗದೇ ಇರೋ ಥರದ್ದು, ಅಲ್ಲಿ ಮೊದಲೇ ಫುಡ್ ಅಡ್ಜಸ್ಟ್ ಆಗ್ತಿಲ್ಲ, ಅದರಲ್ಲೂ ಇವ್ರಿಗೆ ಇರೋಕ್ಕೆ ಆಗ್ತಿಲ್ಲ. ಅಯ್ಯೋ ಮಲೇಷ್ಯಾ ಸ್ಟೋರಿ ಅಂತ ನಿಜವಾಗ್ಲೂ ಹೇಳ್ತೀನಿ, ನಂಗೆ ಎಂಜಾಯ್ ಮಾಡೇ ಇಲ್ಲ ನಾನು. ನಂಗೆ ಅಷ್ಟು ನೈಟ್ ಆದರೆ ಒಂಥರ ಅಂದರೆ ಏನು ಗೊತ್ತಾ, ಏನು ಸ್ಮೆಲ್ಲು ಆಗಲ್ಲ, ಏನು ಸ್ಮೆಲ್ ಅಂದರೆ ಅಟ್ಲೀಸ್ಟ್ ಒಂದು ವಾಟರ್ ಸ್ಮೆಲ್ಲು ಆಗಲ್ಲ, ಆ ಥರ ಆಗಿಬಿಡುತ್ತೆ. ಮತ್ತು ಅಲ್ಲಿ ಏನು ಗೊತ್ತಾ, ಪ್ರಾಪರಾಗಿ ಫುಡ್ ಬೇರೆ ಇರ್ತಿರ್ಲಿಲ್ಲ, ನಮಗೆ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಅಲ್ವಾ. ಸೊ ಫ್ರೂಟ್ಸ್ ತಿನ್ನೋಕ್ಕೂ ಆಗ್ತಿರ್ಲಿಲ್ಲ. ಮತ್ತು ಏನು KFC ಅಲ್ವಾ ನೀವು ಒಂದು ದಿವಸ ತಿಂದಿದ್ದು? KFC ಅಲ್ಲ, ಬರ್ಗರ್ ಅನ್ಸುತ್ತೆ. KFCನೂ ತಿಂದ್ವಿ, ಬರ್ಗರು ತಿಂದ್ವಿ. ಇವ್ರಿಗೆ ಬರ್ಗರ್ ಸ್ವಲ್ಪ ಇಷ್ಟ ಆಯ್ತು ಅಂತ ತಿಂದ್ರು, ಆಮೇಲೆ ಅದನ್ನೂ ತಿನ್ಲಿಲ್ಲ. ಒಂದು 2 ಬೈಟಿಗೆನೆ ಇಟ್ಬಿಟ್ರು, ತಿನ್ಲೇ ಇಲ್ಲ. 2 ಬೈಟ್ ಅಷ್ಟೇ ತಿಂದಿದ್ದು ನೀವು. 2 ಬೈಟ್ ನಾನು ತಿಂದಿಲ್ಲ, ಅಷ್ಟು ಒಂಥರ ಸ್ಮೆಲ್ ಇದೆ ಅಲ್ವಾ, ಅಂದ್ರೆ ಮೊಕ್ಕೊಡ್ದಂಗೆ ಆಗುತ್ತಲ್ಲ. ಮೊಕ್ಕ ಹೊಡ್ದಂಗೆ ಆಯ್ತು ಆಯ್ತಾ. ಅಲ್ಲಿ ಬುದ್ಧ ಟೆಂಪಲ್ಗೆ ಹೋಗಿದ್ವಿ. ಬುದ್ಧ ಟೆಂಪಲ್ಗೆ ಹೋಗಿದ ನಂತರ ಅಲ್ಲೇ ಒಂದು KFC ಅಲ್ಲ, ಒಂದು ಚಿಕನ್ ಪೀಸ್ ತಿಂದ ಒಂದು ವಿಡಿಯೋ ವ್ಲಾಗಲ್ಲಿ ಇದೆ, ಅದು ಆಲ್ರೆಡಿ ಒಂದು ವ್ಲಾಗಲ್ಲಿ ಇದೆ ಆಯಿತಾ. ಅದನ್ನು ತಿಂದು ನಾನು ಇವಾಗ ಎಷ್ಟು ಬೇಡ 3.5 ಮಂತ್ ಕಳೀತು. ಇವಾಗ ಇಲ್ಲಿವರೆಗೂ ನಾನು KFCಗೆ ಮತ್ತು 5 ಸ್ಟಾರಿಗೆ ಹೋಗೇ ಇಲ್ಲ. ಬಾಳೆಹಣ್ಣು ಬೇಕಣ್ಣ, ಯಾರೋ ಬಾಳೆಹಣ್ಣು ತಿನ್ನಂಗಿಲ್ಲ ಅಂತಿದ್ರು, ಯಾಕೆ? ಅದೇ ಅದೊಂದು ತಿಳಿಸಿ, ಬಾಳೆಹಣ್ಣು ತಿನ್ನಂಗಿಲ್ಲ ಸಣ್ಣ ಅವರು ಅಂತ ಕಮೆಂಟ್ ಹಾಕಿದ್ದಾರೆ. ಅದು ಯಾಕೆ ಆ ಥರ ಎಲ್ಲ ಏನಿಲ್ಲ ಅಂತ ನಮ್ಮ ಅಮ್ಮನೂ ಹೇಳಿದ್ರು, ನಮ್ಮ ಅಜ್ಜಿ ಕೂಡ ಹೇಳಿದ್ರು, ಕೇಳಿದ್ವಿ. ಅಂದ್ರೆ ತಿಂದ್ರೆ ಒಳ್ಳೇದಂತೆ, ಯಾಕಂದ್ರೆ ಈ ಟೈಮಲ್ಲಿ ಕರೆಕ್ಟ್ ಬನ್ನಿ ಆರಾಮಾಗಿ ಇಲ್ಲಿ ವರ್ಕೊಂಡು ಮಾತಾಡಿ, ಪರವಾಗಿಲ್ಲ. ಕರೆಕ್ಟಾಗಿ ಈ ಟೈಮಲ್ಲಿ ಜೀರ್ಣ ಆಗಲ್ಲಲ್ವಾ. ಇದನ್ನ ಇಲ್ಲಿ ತಗೊಂಡ್ಬರ್ತೀನಿ ರೀ. ಅದಕ್ಕೆ ಬಾಳೆಹಣ್ಣೆಲ್ಲ ತಿಂದ್ರೆ ಒಳ್ಳೇದು ಅಂತ ಅಂತಾರೆಪ್ಪ, ಮತ್ತೆ ಗೊತ್ತಿಲ್ಲ. ಅದೇ ಹೃದಯದಲ್ಲಿ ನಿಂತೋಯ್ತು ಸ್ಟೋರಿ. ಮಲೇಷ್ಯಾದಲ್ಲಿ ಬುದ್ಧ ಟೆಂಪಲ್ ಹೋಗಿದ್ವಾ, ಅದ್ರ ಎದುರುಗಡೆ ಒಂದು ಚಿಕನ್ ಫ್ರೈ ಮಾಡಿ ಕೊಡ್ತಾ ಇದ್ರು. ನಾನು ಇವರು ತೇಜಸ್ವಿರಾಗಿ 4 ಜನ ಇದ್ವು ಅಲ್ವಾ. ಒಂದು ಟೇಸ್ಟ್ ಮಾಡಿ ನೋಡೋಣ, ಚೆನ್ನಾಗಿದ್ರೆ ನೆಕ್ಸ್ಟ್ ತಗೊಳ್ಳೋಣ ಅಂತ ಆಯಿತಾ. ತಗೊಂಡ ನಂತರ ತಿನ್ನಂತರ ಅಯ್ಯೋ ದೇವ್ರೆ, ನನಗೆ ಆಯ್ತಾನೆ ಇಲ್ಲ, ವಾಮಿಟ್ ಬರೋ ಥರ. ಮತ್ತೇನೋ ಚಿಕನ್ ಮೇಲೆ ಇರೋ ಇಂಟ್ರೆಸ್ಟೇ ಹೋಗ್ಬಿಟ್ಟೈತೆ ನನಗೆ. ಇವರೆಷ್ಟಲ್ಲಿ ಹಿಂಸೆ ಪಡ್ತಿದ್ರು ಅದಕ್ಕಿಂತ ಜಾಸ್ತಿ ಹಿಂಸೆ ನಾನು ಪಡ್ತಾ ಇದ್ದೆ. ಏನಕ್ಕಂದರೆ ಇವ್ರು ಏನೇ ಇದ್ರು ನನ್ನ ಹತ್ರ ಶೇರ್ ಮಾಡ್ಕೋತಿದ್ರು. ನನಗೆ ಅಲ್ಲಿ ನಿಮಗೆ ಮಲೇಷ್ಯಾನ ತೋರಿಸೋದ, ಇಲ್ಲ ವ್ಲಾಗ್ ಎಡಿಟ್ ಮಾಡೋದ, ಇಲ್ಲ ಅಲ್ಲೋಗಿ ರೀಲ್ಸ್ ಮಾಡೋದ, ಇಲ್ಲ ಸಣ್ಣವರು ಆ್ಯಕ್ಟಿವ್ ಆಗಿಲ್ಲ ಅಂತ ಅಂದರೆ ನಾನು ಏನೂ ಕೆಲಸ ಮಾಡೋಕ್ಕಾಗಲ್ಲ. ನಿಜ ಹೇಳ್ಬೇಕಂದ್ರೆ ಇವಾಗ 2 ಡೇಸ್ ನಾವು ವ್ಲಾಗ್ ಅಪ್ಲೋಡ್ ಮಾಡಲಿಲ್ಲ, ವ್ಲಾಗೂ ಮಾಡಲಿಲ್ಲ, ಬರೀ ರೆಸ್ಟೇ. ಏನಕ್ಕಂದರೆ ಇವ್ರಿಗೆ ಒಂಥರ ಮೂಡಿಲ್ಲ ಅಂತ ಮೇಲೂ ಇಂಟ್ರೆಸ್ಟ್ ಇಲ್ಲ ನನಗೆ. ನಿಮಗೂ ಬೇಜಾರಾಗಿ ಹೋಗ್ಬಿಡುತ್ತೆ. ನನಗೇನು ಗೊತ್ತಾ, ನಿಮಗೆ ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ. ಇವಾಗ ನಾವು ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೀವಿ ಅಂದರೆ ನೀವು ತುಂಬ ಕಾಯ್ತಾ ಇರ್ತೀರ. ಸೊ ನಿಮಗೆ ಚೆನ್ನಾಗಿರೋ ಒಂದು ವೀಡಿಯೋನ ಕೊಡಬೇಕು, ಇದರಿಂದ ಏನಾದರೂ ನಿಮಗೆ ಯೂಸ್ ಆಗಬೇಕು, ಇಲ್ಲ ಇದರಿಂದ ನೀವೇನಾದರೂ ಒಂದು ಸ್ಮೈಲ್ ಆದರೂ ಮಾಡಬೇಕು. ಅಯ್ಯೋ ಅಲ್ಲ, ಇನ್ನೊಂದು ಹೇಳ್ತೀನಿ ನಾನು. ಮಲೇಷ್ಯಾದಲ್ಲಿ ಫೋಟೋಶೂಟ್ ಮಾಡ್ತೀವಲ್ವಾ, ನಾನು ಯಾವ ಥರ ಡ್ರೆಸ್ ಹಾಕಿದೆ ಅಂತ ನೀವು ನೋಡಿದ್ದೀರಾ. ಹೊಟ್ಟೆ ಕಾಣಿಸ್ತಿದೆ, ಹೊಟ್ಟೆ ಎಳ್ಕೊಮ್ಮ, ಫೋಟೋದಲ್ಲಿ ಹೊಟ್ಟೆ ಕಾಣಿಸ್ತಿದೆ ಅಂತಾರೆ. ನಾನು ಅನ್ಕೊಂಡಿದ್ದೀನಿ ಇವ್ರೇನೋ ತಿಂದೆ ಗ್ಯಾಸ್ಟ್ರಿಕ್ ಬರ್ಸ್ಕೊಂಡು ಹೊಟ್ಟೆ ಬಂದಿದೆ ಅಂತ ಬೈತಾ ಇದ್ದೆ. ಬಟ್ ನಾನು ಪ್ರೆಗ್ನೆಂಟ್ ಅಂತ ನನಗೆ ಗೊತ್ತಿಲ್ಲ, ಅದಕ್ಕೆ ಹೊಟ್ಟೆ ಬಂದಿದೆ ಆಗಲೇ ಲೈಕ್ 1.5 ತಿಂಗಳಾಗಿತ್ತು ಅನ್ಸುತ್ತೆ. ಮಲೇಷ್ಯಾಗ ಹೋಸ್ಟೆಲ್ 1.5 ತಿಂಗಳಾಗಿತ್ತು. ಸೊ ಹೊಟ್ಟೆ ಸ್ವಲ್ಪ ಬಂದಿತ್ತು ನನಗೆ. ಬಟ್ ಇವ್ರು ಹೊಟ್ಟೆ ಎಳ್ಕೊ ಫೋಟೋಗೆ ಫೋಸ್ ಕೊಟ್ಟು ಹೊಟ್ಟೆ ಎಳ್ಕೊಂಡು ನಾನು ಮತ್ತೆ ಅಂತ ಹೇಳ್ಕೊತಿದ್ದೀನಿ ನನ್ನ ಹೊಟ್ಟೆನ ಆಯ್ತಾ. ಬಟ್ ನಂಗೆ ಪೇಯ್ನ್ ಆಗ್ತಿತ್ತು, ಅದು ಹೊಟ್ಟೆ ಎಳ್ಕೊಳ್ತಿರೋದು ಪೇಯ್ನ್ ಆಗ್ತಿತ್ತು. ಮತ್ತೆ ಸಣ್ಣವರು ಹೇಳ್ತಾ ಇದ್ರು, ನನ್ಗೆ ಯಾಕೋ ಡೌಟ್ ಆಗ್ತಿದೆ, ನಾನು ಬೆಂಗಳೂರಿಗೆ ಹೋಗಿ ಒಂದ್ಸಲಿ ಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ ಸರಿ ಅಮ್ಮ ಆರಾಮ್ಸೆ ಟೆಸ್ಟ್ ಮಾಡಿ. ಯಾಕೆ ಗೊತ್ತಾ ನಾನು ನಂಗೆ ಹೇಳಿದ್ದು, ನನಗೆ ಇಲ್ಲೆಲ್ಲ ಪೇಯ್ನ್ ಬಂದ್ಬಿಡ್ತು. ನನಗೆ ಇಲ್ಲೆಲ್ಲ ಪೇಯ್ನ್, ಸ್ವಿಮ್ಮಿಂಗ್ ಪೂಲ್ ನಾನು ಇಳ್ದೇ ಇಲ್ಲ. ನಾನು ಸ್ವಿಮ್ಮಿಂಗ್ ಪೂಲಿಗೆ ಒಂದ್ಸರಿ ಇಳ್ದೆ, ಇವರೆಲ್ಲ ಇಳ್ದುಬಿಟ್ಟಿದ್ರು. ಒಂದ್ಸರಿ ಹೋದೆ, ಏನಕ್ಕಾದ್ರೂ ಸ್ವಿಮ್ಮಿಂಗ್ ಪೂಲಿಗೆ ಇಳ್ದಪ್ಪ ಅಂತ ನನಗೆ ಟೆನ್ಷನ್ ಆಗೋಯ್ತು. ಇಳ್ದ ತಕ್ಷಣ ಅಲ್ಲಿಂದ ಇರೋದೆ ನಂಗೆ ಆಯ್ತಾನೆ ಇರಲಿಲ್ಲ. ಅಂದ್ರೆ ಇಲ್ಲೆಲ್ಲ ತುಂಬಾ ನೋವು, ನನಗೆ ಆಯ್ತಿರ್ಲಿಲ್ಲ, ಆಗ್ತಾನೆ ಇಲ್ಲ, ನನಗೆ ಮಲ್ಕೊಳಕ್ಕೂ ಆಗ್ತಿಲ್ಲ ಅಂತ ಇದ್ರು. ಚೆಸ್ಟ್ ಸೈಡ್ ಫುಲ್ ಅಂದ್ರೆ ಫುಲ್ ಪೇನಿಂಗು, ಎಷ್ಟು ಪೇನ್ ಆಗ್ತಿತ್ತು ಅಂತ. ಇವ್ರು ಯಾವಾಗ್ಲೂ ಉಲ್ಟಾ ಮಲ್ಕೊಳ್ಳೋದು, ದಬಾಕೊಂಡು ಮಲ್ಕೊಂಡೆ ಅಭ್ಯಾಸ. ಮಲ್ಕೊಳಕ್ಕೆ ಆಗ್ತಿಲ್ಲ ಅಂತಿದ್ರು. ನನಗೆ ಉಲ್ಟಾ ಮಲ್ಕೊಳಕ್ಕೆ ಆಗ್ತಾ ಇಲ್ಲ, ನನಗೆ ತುಂಬಾ ಕಷ್ಟ ಆಗ್ತಿದೆ. ಅದೇನ್ ಗೊತ್ತಾ, ಹಂಗ್ ಮಲ್ಗಿದ್ರೆ ನಂಗೆ ನಿದ್ದೆ ಬರೋದು, ಗೊತ್ತಾಯ್ತು, ಅಭ್ಯಾಸ ಅದು. ನನಗೂ ಹಂಗೆ ಅಭ್ಯಾಸ. ಬಟ್ ನಿಮ್ನ ಮದ್ವೆ ಆದಾಗಿಂದ ನಾನು ಸ್ಟ್ರೈಟ್ ಮಲ್ಕೊಳ್ಳೋದೇ ಅಭ್ಯಾಸ ಮಾಡ್ಕೊಂಡಿದೀನಿ. ಏನಕ್ಕಂದ್ರೆ ಇವ್ರು ನನ್ನ ಮೇಲೆ ಮಲ್ಗ್ಬಿಟ್ಟಿರ್ತಾರ. ಅಂದ್ರೆ ಒಂದ್ ಸೈಡ್ ಪೂರ್ತಿ ನನ್ನ ಅರ್ಧ ಭಾಗ ಇವರೇ ತಗೋಬಿಟ್ಟಿರ್ತಾರೆ. ಅದಕ್ಕೆ ಅನ್ಸುತ್ತೆ ಅರ್ಧಾಂಗಿ ಅನ್ನೋದು. ಅದಕ್ಕಲ್ಲ ಮತ್ತೆ ಇನ್ನೇನು, ನಾನು ಮಲಗಿದ್ರೆ ಅರ್ಧ ಭಾಗ
ನನ್ನ ಮೇಲೆ ಹೇಳ್ತಾರೆ, ಯಾವಾಗಲೂ ಇವ್ರ ಅಮ್ಮ ಬೈತಾ ಇರ್ತಾರೆ, ಇವರಮ್ಮ ಬೈತಿರ್ತಾರೆ ಊರಲ್ಲಿ ಹೋದಾಗೂ ಹಂಗೆ ಮಲಗಿರ್ತಾರ, ನೀನು ಅವ್ನಿಗೆ ಏನಕ್ಕೆ ಅಷ್ಟು ಹಿಂಸೆ ಕೊಡ್ತೀಯಾ, ಅವನ ಮೇಲೆ ಮಲಗಿರ್ತೀಯ, ಎಷ್ಟು ಭಾರ ಆಗಲ್ವಾ ನಿನಗೆ ಅಂತ ನನಗೆ ಬೈತಿರ್ತಾರೆ. ಇವರು ಅಷ್ಟು ಹಿಂಸೆ ಕೊಡ್ತಾರೆ ಅಂತ ನೋಡ್ದವ್ರಿಗೆ ಅನ್ಸುತ್ತೆ, ಬಟ್ ನನಗೇನು ಅನ್ಸಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ವಾ. ನನಗೇನು ಅನ್ಸಲ್ಲಪ್ಪ, ನನಗೆ ಇಷ್ಟ ಆಗುತ್ತೆ. ಬೆಡ್ಶೀಟ್ ಹಾಕೋತಾ ಇದ್ದೆ ಯಾವಾಗಲೂ, ಇವಾಗ ಬೆಡ್ಶೀಟ್ ಹಾಕೊಳ್ಳಲ್ಲ, ಇವ್ರು ಬೆಡ್ಶೀಟ್ ಹಾಕೊಂಡಿರ್ತಾರೆ, ಇವ್ರು ನನಗೆ ಬೆಡ್ಶೀಟ್ ಆಗಿದ್ದಾರೆ. ಹಾಂ ಆಯಿತಾ. ನನಗೆ ಯಾವ ಥರ ಆಗ್ತಿತ್ತು ಅಂತಂದರೆ ಫುಲ್ ಪೇನಿಂಗ್ ಸ್ಟಾರ್ಟ್ ಆಯಿತು, ಫುಲ್ ಸುಸ್ತಾಗೋದು, ತಲೆ ಸುತ್ತು ಬರೋದು, ಸ್ವಲ್ಪ ಫಸ್ಟ್ ಯಾವ್ದು ಬಂತು? ಫಸ್ಟ್ ಸುಸ್ತು ಸ್ಟಾರ್ಟ್ ಆಗಿದ್ದು. ಸೆಕೆಂಡ್ ಯಾವ್ದು ಬಂತು? ಅದು ಸೆಕೆಂಡ್ ಬಂದಿದ್ದು ಯಾವ್ದು ಗೊತ್ತಾ, ಈ ಸ್ಮೆಲ್ಲು, ಯಾವ ಸ್ಮೆಲ್ ಅಂದ್ರೂ ಆಗಲ್ಲ, ಸ್ಮೆಲ್ ಅಂದರೆ ವಾಮಿಟ್ ಬರೋದು. ಸೆಕೆಂಡ್ ಸಿಂಪ್ಟಮ್ಸ್ ಇದು. ಮೂರನೇದು ಏನು ತಿನ್ನೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಏನು ತಿನ್ನಕ್ಕಾಗ್ತಿರಲ್ಲ, ಏನ್ ತಿಂದ್ರು ವಾಮಿಟ್ ಬರೋ ಥರ ಆಗೋದು. ಓಕೆ. ನಾಲ್ಕನೇದು ಚೆಸ್ಟ್ ಬ್ರೆಸ್ಟ್ ಎಲ್ಲ ಪೇನಿಂಗು. ನಿಮ್ಗೆ ಅದು ಮಲೇಷ್ಯಾದಲ್ಲೇ ಇತ್ತಲ್ವಾ? ಮಲೇಷ್ಯಾದಲ್ಲೇ ಸ್ಟಾರ್ಟ್ ಆಗಿದ್ದು, ಫಸ್ಟ್ ಟೈಮ್ ಸ್ಟಾರ್ಟ್ ಆಗಿದೆ ನಂಗೆ, ಅಲ್ಲೇ ಸ್ಟಾರ್ಟ್ ಆಗಿದ್ದು. ಇದನ್ನ ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಗೆ ಏನಕ್ಕೆ ಇನ್ಫಾರ್ಮೇಶನ್ ಕೊಡ್ತಿರೋದು ಅಂತ ಅಂದ್ರೆ, ಎಷ್ಟೋ ಜನ ಮನೇಲಿ ಇರ್ತೀರಾ, ಏನೇನು ಸಿಂಪ್ಟಮ್ಸ್ ಬರುತ್ತೆ ನಿಮಗೆ ಗೊತ್ತಾಗ್ತಿರಲ್ಲ, ಅದಕ್ಕೋಸ್ಕರ ನೀವು ತಿಳ್ಕೊಳ್ಳಿ, ಹೇಳ್ತಿರೋದು. ನೀವು ತಿಳ್ಕೊಳ್ಳಿ. ಮತ್ತೆ ಏನಂತ ಅಂದ್ರೆ ಇವರು ಕೂಡ ಇವಾಗ ಅದನ್ನ ಅನುಭವಿಸಿದಾರಲ್ವಾ, ನಿಮ್ಗೆ ಈಸಿಯಾಗಿ ಸಿಗುತ್ತೆ, ನೀವು ಕ್ಯಾಚ್ ಮಾಡ್ಕೋಬಹುದು ಅಂತ. ಸೊ ಅವ್ರು ಹೇಳ್ತಿದಾರೆ ಅಷ್ಟೇ. ಮತ್ತೆ ನೆಕ್ಸ್ಟ್ ಏನಾಯ್ತಮ್ಮ? ಅಲ್ಲಿ ಏನ್ ಫುಡ್ ಅಡ್ಜಸ್ಟ್ ಆಗಿಲ್ಲ, ಯಾವಾಗಪ್ಪ ಬೆಂಗಳೂರಿಗೆ ಬರ್ತೀವಿ ಅಂತ ಕಾಯ್ತಾ ಇದ್ದೆ ನಾನು ಹೇಳ್ತಿದ್ದೆ ತಾನೆ, ಬೇಡ ಹೋಗೋಣ, ನಂಗೆ ನಿಜವಾಗ್ಲೂ ಹೇಳ್ತೀನಿ, ಔಟ್ ಆಫ್ ಕಂಟ್ರಿ ಹೋಗೋಕೆ ಇವಾಗ ನಿಜವಾಗ್ಲೂ ಇಂಟ್ರೆಸ್ಟ್ ಇಲ್ಲ. ನನಗೆ ಒಂಥರ ಜಿಗುಪ್ಸೆ ಬಂದ್ಬಿಡ್ತು ಔಟ್ ಆಫ್ ಕಂಟ್ರಿ ಮೇಲೆ, ಇವ್ರ ಜೊತೆ ಹೋಗಿ ಯಾಕಾದ್ರೂ ಬಂದು ಸುಮ್ಮನೆ ಅಲ್ಲೇ ಎಲ್ಲಾದ್ರೂ ಸಕಲೇಶ್ಪುರ ಚಿಕ್ಕಮಂಗ್ಳೂರ್ಗೆ ಹೋಗ್ಬೋದಾಗಿತ್ತು ಅಂತ. ಕೂತ್ಕೋತೀನಿ, ಅಲ್ಲಿ ಕೂತ್ಕೋತೀರಾ? ಈಚೆ ಬನ್ನಿ. ನಂಗೆ ಜಾಸ್ತಿ ನಿಂತ್ಕೊಳಕ್ ಆಗಲ್ಲ ಗಾಯ್ಸ್, ಸುಸ್ತಾಗುತ್ತೆ, ಹೆವಿ ಸುಸ್ತಾಗುತ್ತೆ. ಮತ್ತೆ ಜಾಸ್ತಿ ಮಾತಾಡಿದ್ರೆ ಏನಾಗುತ್ತೆ ಗೊತ್ತಾ, ಅದು ಹಿಂಗೆ ಉಸಿರು ತೆಗಿತೀವಿ ಗೊತ್ತಾ. ಸರಿ ಮರ್ಸೇ ಬತ್ತೀನಿಮ್ಮ, ಒಳ್ಳೇದು. ಫಸ್ಟ್ ರಸಮ್ ಕುಡಿತೀನಿ, ಹುಳಿ ಇದೆ, ಹಾಕೊಡ್ಲಾ? ನೋಡಿ ಹಾಕೊಂಡೆ ಸ್ವಲ್ಪ, ಅಷ್ಟು ಕುಡಿತೀರಾ ರಸಮ್? ಇಲ್ಲ ಮಾತಾಡ್ಕೊಂಡು ನೋಡಿ, ಮಾಲಿನಿ ಅಕ್ಕ ರಸಮ್ ಕೊಟ್ಟಿದ್ದಾರೆ, ಏನಕ್ಕಂದ್ರೆ ಇವ್ರಿಗೆ ಜಾಸ್ತಿ ಹುಳಿ ತಿನ್ಬೇಕು ಅಂತ ಅನ್ಸುತ್ತೆ ಅಂತ. ಆಮೇಲೆ ಏನಾಯ್ತು ಗೊತ್ತಾ ಮುನ್ನು, ನನಗ್ ಗೊತ್ತು, ಅವ್ರಿಗೆ ಹೇಳಿ. ಅದೇ ಏನಾಯ್ತು ಗೊತ್ತಾ ಗೈಸ್, ನಾನು ಮುನ್ನ ಹತ್ರ ಒಂದ್ಸರಿ ಬೆಂಗಳೂರು ಹೋಗ್ಬಿಡ, ನಂಗೆ ಆಯ್ತಿಲ್ಲ ಅಂತ ಹೇಳ್ತಿದ್ದೆ. ಫೈನಲಿ ಬೆಂಗಳೂರಿಗೆ ರಿಟರ್ನ್ ಆಗೋ ಫ್ಲೈಟ್ ಬಂದೇ ಬಿಡ್ತು ಆಯ್ತಾ. ಆ ಟೈಮಲ್ಲಿ ನಮ್ಮ ಪಕ್ಕ, ನಾನು ವಿಂಡೋ ಸೈಡ್ ಕೂತಿದ್ದೀನಿ ಫ್ಲೈಟಲ್ಲಿ, ನಮ್ಮ ಪಕ್ಕ ಯಾರೋ ಒಬ್ಬ ಚೈನೀಸ್ ಕೂತಾನೆ. ಏನು ತಿಂತಿದ್ದ ಗೊತ್ತಾ, ಪ್ರಾನ್ಸ್ ಇದು ಏನೋ ತಿಂತಿದ್ದ ಅಲ್ವಾ, ಅಯ್ಯೋ ಸ್ಮೆಲ್ಲು, ನಂಗೆ ವಾಮಿಟ್ ಬರ್ತಿತ್ತು. ನಾನು ಹೆಂಗೆ ಹಸಿ ಮಾಂಸ ಹಂಗೆ ತಿಂತಿದ್ದಾನೆ, ಅದು ಫ್ಲೈಟಲ್ಲಿ ತಿಂತಿದ್ದಾನೆ. ಯಪ್ಪ ಯಾವಾಗಪ್ಪ ರೀಚ್ ಆಯ್ತೀವಿ, ನಂಗೆ ಆಯ್ತಾನೆ ಇರಲಿಲ್ಲ. ಆದ್ರೂ ಬೇಗ ರೀಚ್ ಆದ್ವಿ ಅಂತ ಅನ್ನಿಸ್ತಲ್ವಾ? ಬೇಗ ರೀಚ್ ಆದ್ವಿ, ಬಟ್ ಅದೇ ಮಲೇಷ್ಯಾದಿಂದ ಹೊರಡೋದಕ್ಕಿಂತ ಮುಂಚೆನೇ ನಾನು ಮಮ್ಮಿಗೆ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿದ್ದೆ. ಅದು ವ್ಲಾಗ್ ಅಲ್ಲೂ ಕೂಡ ಹೇಳಿದ್ದಾರೆ, ಇವರು ಕಾಲ್ ಮಾಡಿ ಅಮ್ಮನಿಗೆ, ಅಮ್ಮ ರಸಮ್ ಬೇಕು ಅಂತ ಅನ್ನಿಸ್ತಿದೆ, ಹುಳಿಯಾಗಿ ರಸಮ್ ಮಾಡಿಡಿ ಅಮ್ಮ, ಮಿಡ್ ನೈಟ್ ಎಷ್ಟೊತ್ತು ರೀಚ್ ಆದ್ರೂ ಪರವಾಗಿಲ್ಲ, ನಾನು ಬಂದು ಕುಡಿತೀನಿ ಅಥವಾ ಊಟ ಆದ್ರೂ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅವ್ರು ಆಯಿತು ಅಂತ ಹೇಳ್ಬಿಟ್ಟು ನೈಟ್ ನನಗೆ ರಸಮ್ ಮಾಡಿಟ್ಟಿದ್ರು ಮಮ್ಮಿ. ಮನೆಗೆ ಬಂದ ತಕ್ಷಣ ಆಯ್ತಾ, ಇಷ್ಟು ರಸಮ್ ಕುಡ್ದಿದ್ದೀನಿ ಅಂತಂದ್ರೆ 1:30 ಗಂಟೆ ನೈಟು, ಅದು ಮಿಡ್ ನೈಟ್ ಅಲ್ವಾ, ಮಿಡ್ ನೈಟ್ ರೀಚ್ ಆಗಿದ್ದು. ಸೊ ಆ ಟೈಮಲ್ಲಿ ಇವರು ರಸಮ್ ಕುಡಿತಾನೆ ಇದ್ರು. ಅವತ್ತಿನ ದಿನ ನಾವು ವ್ಲಾಗು ಕೂಡ ಮಾಡಲಿಲ್ಲ, ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ ಸಣ್ಣವ್ರಿಗೆ. ಬೆಳಗ್ಗೆ ಟೆಸ್ಟ್ ಮಾಡಿದ್ರು ಇವರು, ಕೇಳಿ ಹೇಳ್ತಾರೆ. ಟೆಸ್ಟ್ ಮಾಡೋದಕ್ಕಿಂತ ಮುಂಚೆ ಬೆಳಿಗ್ಗೆ ಎದ್ದು ಆ ಕಡೆ ಈ ಕಡೆ ಹೋಗ್ತಾ ಇದ್ದೀನಿ, ಏನಕ್ಕೆ ನಂಗೆ ಈ ಥರ ಆಗ್ತಿದೆ, ಆಗ್ತಿಲ್ಲ ಅಲ್ವಾ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ ಅಲ್ವಾ, ಸುಸ್ತಾಗ್ತಿದೆ ಅಲ್ವಾ. ನೋಡಿ ಎಷ್ಟು ಇವ್ರು ಎಲ್ಲ ಫ್ರೂಟ್ಸ್ ಕಟ್ ಮಾಡಿ ಆಮೇಲೆ ಅವ್ರು ಅನ್ಕೊಂತಾರೆ ಪ್ರೆಗ್ನೆಂಟು ಮುನ್ನೂನ ಇಲ್ಲ ಸಣ್ಣೂನ ಅಂತ. ನೀವು ಪ್ರೆಗ್ನೆಂಟ್ ಅಪ್ಪ, ನೀವು ಅಪ್ಪ ಆಗ್ತೀರಾ? ನೋಡಿ, ಅಪ್ಪ ಆಗೋರ್ನ ಪ್ರೆಗ್ನೆಂಟ್ ಅಂತ. ಅದೇ ಮುನು ಪ್ಲೀಸ್ ಹಂಗೆಲ್ಲ ಮಾಡಬೇಡಿ, ಕಿರ್ಚಬೇಡಿ ಆಯ್ತು. ನೀವೇ ತಾನೇ ಡಾಕ್ಟರ್ ಹೇಳಿದಾರೆ, ಜಾಸ್ತಿ ಸೌಂಡ್ ಮಾಡಬಾರ್ದು, ಕಿರ್ಚಬಾರ್ದು, ಮಗುಗೆ ತೊಂದರೆ ಆಗುತ್ತೆ. ಚಿಮ್ಟಿದು ಗಿಲ್ಲಿದು ಏನಕ್ಕೆ ಈ ಥರ ಆಗ್ತಿದೆ ಮುನ್ನು, ವಾಮಿಟ್ ಬರೋ ಥರ ಆಗ್ತಿದೆ ಮುನ್ನು ಅಂತ ಅಂದೆ. ಇವ್ರು ಏನು ಮಾಡಿದ್ರು ಗೊತ್ತಾ, ನನಗೆ ಡ್ರ್ಯಾಗನ್ ಫ್ರೂಟ್ ಇದೆ ಅಲ್ವಾ, ಡ್ರ್ಯಾಗನ್ ಫ್ರೂಟ್ ಮತ್ತು ದಾಳಿಂಬೆ ಅನ್ಸುತ್ತೆ ಅಲ್ವಾ, ಎರಡನ್ನು ಸರಿಯಾಗಿ ಕಟ್ ಮಾಡಿ ಕೊಟ್ಟು ಫ್ರೂಟ್ಸ್ ತಿನ್ನು, ಅವಾಗ ಎನರ್ಜಿ ಬರುತ್ತೆ. ನನ್ನ ಪ್ರಕಾರ ಸುಸ್ತಾಗಿದೆ ಅಲ್ಲಿ ಫುಡ್. ನಾನು ಅನ್ಕೊಂಡಿದ್ದೆ ಅವ್ರಿಗೆ ಲೋ BP ಬಂದಿರ್ಬೋದು, ಇಲ್ಲ ಅಂತ ಅಂದ್ರೆ ಬಾಡಿಲಿ ಬ್ಲಡ್ ಕಮ್ಮಿ ಆಗಿರ್ಬೋದು. ಹೊರಗಡೆ ಫುಡ್ಡೇ ತಿಂತಾ ಇದ್ರು PG ಅಲ್ಲಿ ಇರಬೇಕಾದ್ರೆ, ಕಾಲೇಜಲ್ಲಿ ಇರಬೇಕಾದ್ರೆ. ಇವ್ರು ಇಷ್ಟು ವೈಟ್ ಇರೋದಕ್ಕೆ ಕಾರಣ ಇವ್ರ ಮುಖದಲ್ಲಿ ಬ್ಲಡ್ ಇಲ್ಲದೆ ಇರೋದು.
ಹಂಗಾದ್ರೆ ನಾನು ಕಪ್ಪು ಕಾಳಿ ಅಂತಲ್ಲ, ತುಂಬಾ ವೈಟ್ ಕಾಣಿಸ್ತಾರೆ ಗೊತ್ತಾ, ಓವರ್ ವೈಟ್. ಒಂದೊಂದು ಟೈಮು ನೀವು ವಿಡಿಯೋದಲ್ಲೇ ನೋಡಿರ್ಬೋದು, ಇವ್ರು ಬಿಸಿಲಿಗೆ ಹೋದ್ರೆ ಓವರ್ ವೈಟ್ ಕಾಣಿಸ್ತಾರೆ. ಮಂಗಳೂರವರೆಲ್ಲ ಮತ್ತೆ ಕೈಯಲ್ಲಿ ನೋಡ್ಬೇಕು, ಇವ್ರ ಕೈ ನೋಡಿ, ನನ್ನ ಕೈ ನೋಡಿ, ಬ್ಲಡ್ ನೋಡಿ ನನ್ನ ಕೈಲಿ ಹೆಂಗ್ ಎದ್ದು ಕಾಣಿಸ್ತಾ ಇದೆ. ಇವ್ರ ಕೈಯಲ್ಲಿ ಅಷ್ಟು ಬ್ಲಡ್ಡೇ ಇರಲ್ಲ, ಇಲ್ಲೆಲ್ಲ ನೋಡಿ ವೈಟ್. ಮತ್ತೆ ಕೈ ಇವಾಗ ಏನಾದ್ರು ಕುಯ್ಬೇಕಾದ್ರೆ ಕಟ್ ಮಾಡ್ಕೊಂಡ್ರು ಒಂದು ಸ್ವಲ್ಪ ಬ್ಲಡ್ ಈಗಲೂ ಬರಲ್ಲ. ಎಷ್ಟು ಡೀಪ್ ಗಾಯ ಆದ್ರೂ ಬ್ಲಡ್ ಬರಲ್ಲ. ನೀವು ಅನ್ಕೊಬಹುದು ಇವ್ರನ್ನೇನಕ್ಕೆ ಇಷ್ಟೊಂದು ಓವರ್ ಕೇರ್ ಮಾಡ್ತೀರಾ ಅಂತ. ಸೊ ಈ ಮುಂದೆ ಯಾವುದೇ ತರ ಹೆಲ್ತ್ ಇಶ್ಯೂ ಬರ್ದೇ ಇರಲಿ ಅನ್ನೋದಕ್ಕೆ ಫ್ರೂಟ್ಸ್ ತಗೊಂಡ್ ಬಂದು ಮನೇಲಿ ಇಟ್ಟು ಯಾವಾಗ್ಲೂ ಕಟ್ ಮಾಡಿ ತಗೊಂಡ್ಬಂದು ಕೊಡ್ತಾನೆ ಇರ್ತೀನಿ. ಫೋರ್ಸ್ಫುಲಿ ಕೊಡ್ತಾರೆ, ನಂಗೆ ಇಷ್ಟ ಆಗಲ್ಲ. ತಿನ್ನಿ 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 ಅಂತ ಹೇಳ್ಬಿಟ್ಟು ನೈಟ್ ಹೊತ್ತು ಯಾವಾಗ್ಲೂ ಆಪಲ್ನ ಏನು ವಾಶ್ ಮಾಡಿ ತಂದು ಕೊಡ್ತಾರೆ. ನೋಡಿ ಎಷ್ಟು ಕೆಡ್ದಾಗ ಹೇಳ್ತಾ ಇದಾರೆ, ಫೋರ್ಸ್ಫುಲಿ ಕೊಡ್ತಿದ್ದೀನಂತೆ. ಅಂದ್ರೆ ನನ್ನ ಹೆಲ್ತ್ ಒಳ್ಳೇದಾಗ್ಲಿ ಅಂತ. ಅದೇ ಮತ್ತೆ ಇನ್ನೇನು, ನಿಮ್ ಹೆಲ್ತ್ ಒಳ್ಳೇದಾಗ್ಲಿ ಅಂತ ಕೊಡ್ತಿದ್ದೀನಿ ತಾನೆ, ಹೇಳ್ಬೇಕು ನೀವು. ಬಟ್ ನಾನೇನ್ ಮಾಡ್ತೀನಿ ಗೊತ್ತಾ, ಆಪಲ್ ತಿಂತೀನಿ, ಅರ್ಧಂಬರ್ಧ ತಿಂತೀನಿ, ನನಗೆ ಗೊತ್ತಿಲ್ಲದೆ ಎಸ್ದು ಬಿಡ್ತಾರೆ. ನೋಡಿದ್ರ ಆಪಲ್ಗೆ ಎಷ್ಟು ಕೆಜಿ ಬೆಲೆ ಇದೆ ಗೊತ್ತಾ? ನಾನು ಕುಡಿತೀನಿ ಆಯ್ತಾ, ಅಲ್ಲ ತಿಂತೀನಿ ಆಯ್ತಾ, ಎದುರ್ಕೋಬೇಡಿ. ಇವ್ರು ಈ ತರ ತಿನ್ನೋದು ಸ್ಕಿಪ್ ಮಾಡ್ತಾರೆ ಅಂತಾನೆ ನಾನು ಒಂದ್ಸಲಿ ಫ್ರೂಟ್ ಜ್ಯೂಸ್ ನ ಕೊಡಿಸ್ತೀನಿ, ಮಿಸ್ ಮಾಡದೆ ದಿನ ಕೊಡಿಸ್ತೀನಿ. ಫ್ರೂಟ್ ಜ್ಯೂಸ್ ನಂಗೆ ನಿಜವಾಗ್ಲೂ ಇಷ್ಟ, ಇವತ್ತು ನಂಗೆ ಕೊಡಿಸಿ. ಆಮೇಲೆ ಅದೇನು ಕೇಳಿ, ಅದು ಕೋಲ್ಡ್ ಇರುತ್ತಲ್ವಾ, ಅದಕ್ಕೆ ಇಷ್ಟ. ಮತ್ತೆ ಇದಕ್ಕೆ ಐಸ್ ಕ್ರೀಮ್ ಹಾಕ್ತಾರೆ, ಸ್ಕೂಪ್ ಹಾಕ್ತಾರೆ, ಅದಕ್ಕೆ ಇಷ್ಟ. ಅದು ಬಿಡಿ, ನಂಗೆ ಏನು ಮಾಡಿದ್ರು ಗೊತ್ತಾ, ಇದು ಏನೋ ಅದು ಡ್ರ್ಯಾಗನ್ ಫ್ರೂಟು ಮತ್ತು ದಾಳಿಂಬೆನ ಸರಿಯಾಗಿ ಕಟ್ ಮಾಡಿ ಕೊಟ್ಟು ಬರೀ ಹೊಟ್ಟೆಗೆ ತಿಂದ್ಬಿಟ್ಟೆ ನಾನು ಬೆಳಿಗ್ಗೆ. ಯಾವತ್ತು? ಮಲೇಷ್ಯಾದ ನೆಕ್ಸ್ಟ್ ಡೇ. ಬ್ರಷ್ ಮಾತ್ರ ಆಗಿತ್ತು ಬೆಳಿಗ್ಗೆ, ಬರೀ ಹೊಟ್ಟೆಗೆ ಅದನ್ನೇ ತಿಂದ್ಬಿಟ್ಟು ಸ್ವಲ್ಪ ಹೊತ್ತಾಯ್ತಷ್ಟೇ ವಾಮಿಟ್ ಬರ್ತಿದೆ, ಆಗ್ತಿಲ್ಲ ಅಂತಿದ್ದೀನಿ. ಆಮೇಲೆ ಫ್ರೆಶ್ ಅಪ್ ಸ್ನಾನ ಮಾಡೋಕೆ ಅಂತ ಬಾತ್ರೂಮ್ಗೆ ಹೋದೆ ಆಯಿತಾ. ಫಸ್ಟ್ ಏನು ಟವಲ್ ಎಲ್ಲ ಇಡ್ತೀವಿ ಗೊತ್ತಾ ಬಾತ್ರೂಮಲ್ಲಿ, ಟವಲ್ ಇಡೋ ಅಷ್ಟರಲ್ಲಿ ಫುಲ್ ವಾಮಿಟೇ ಮಾಡಿಬಿಟ್ಟೆ ನಾನು. ಅದು ಫುಲ್ಲು ರೆಡ್ ಮುನು ಅಂತ ಕರಿತಾ ಇದ್ದೀನಿ. ಇವ್ರು ಏನಾಯಿತು ಅಂತ ಓಡ್ಕೊಂಡು ಬಂದು ನೋಡಿದಾಗ ಇವರು ಫುಲ್ ಗಾಬರಿ ಆಗಿಬಿಟ್ಟಿದ್ದಾರೆ. ಅಂದರೆ ನಾನು ಡ್ರ್ಯಾಗನ್ ಫ್ರೂಟ್ ತಿಂದಿದ್ದೆ ಅಲ್ವಾ, ಫುಲ್ ಬ್ಲಡ್ ಥರನೇ ಲೈಕ್ ವಾಮಿಟ್ ಆಗಿತ್ತಲ್ಲ. ನಾನು ಫುಲ್ಲು ಗಾಬರಿನೇ ಆಗೋಗಿದ್ದೆ. ಸಣ್ಣವರು ನಿಜವಾಗ್ಲೂ ಬ್ಲಡ್ ವಾಮಿಟ್ ಮಾಡ್ಕೊಂಡ್ಬಿಟ್ರ ಅಂತ ಭಯ ಆಗೋಗಿತ್ತು ನನಗೆ. ಸೇಮ್ ಹಂಗೆ ಇತ್ತು, ಯಾಕಂದ್ರೆ ನಾನು ಇವ್ರು ಕಿರ್ಚಿದ್ದು ಕೂಡ ಹಂಗೆ ಇತ್ತು. ನನಗೆ ನಿಜ ಗಾಬರಿ ಆಗೋಯ್ತು. ಯಾರಾದರೂ ಇದ್ದಿದ್ರೆ ಈ ವೀಕ್ ಆದ ಪೇಷಂಟ್ಗಳು ಮನೇಲಿ ಇರ್ತಾರಲ್ಲ, ಹಾರ್ಟ್ ಪೇಷಂಟ್ಗಳು, ಅವ್ರು ಏನಾದರೂ ಇದ್ದಿದ್ರೆ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಡ್ತಾ ಇತ್ತು. ಅಂದರೆ ಡ್ರ್ಯಾಗನ್ ಫ್ರೂಟ್ ಹೆಂಗಿದೆ ಗೈಸ್, ಪಿಂಕ್ ಸ್ವಲ್ಪ ರೆಡ್ ಆಗಿದೆ, ಇದು ಅದು ಮತ್ತು ದಾಳಿಂಬೆ ಮಿಕ್ಸ್ ಆಗಿ ಫುಲ್ ಬ್ಲಡ್ ಥರನೇ ಲೈಕ್ ವಾಮಿಟ್ ಆಗೋಯ್ತು ನನಗೆ. ಇವ್ರು ಫುಲ್ ಗಾಬರಿ, ಯಾಕ್ಸನೋ ಏನಾಯಿತು ಅಂತ ಹೇಳ್ತಿದ್ದಾರೆ. ಮುನು ಡ್ರ್ಯಾಗನ್ ಫ್ರೂಟ್ ಇದು ಬರೀ ಹೊಟ್ಟೆಗೆ ತಿಂದಿದ್ದಲ್ವಾ, ಅದಕ್ಕೆ ವಾಮಿಟ್ ಆಗೋಯ್ತು ಅನಿಸುತ್ತೆ ಅಂತ ಅಂದೆ. ಆದರೂ ನನಗೆ ಕೂತ್ಕೊಂಡ ನಂತರ ಮತ್ತೆ ನೀರು ಕುಡ್ದೆ ಅಲ್ವಾ, ನೀರು ಲೈಕ್ ವಾಮಿಟ್ ಬರೋ ಥರ ಆಗ್ತಿತ್ತು. ಇದೇನಕ್ಕೆ ಈ ಥರ ಆಗ್ತಿದೆ ಅಂತ ಹೇಳ್ಬಿಟ್ಟು ಆಮೇಲೆ ನಂಗೆ ಸ್ವಲ್ಪ ಡೌಟ್ ಆಯಿತು, ಟೆಸ್ಟ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ ಅವ್ರಿಗೆ, ಮಲೇಷ್ಯಾದಲ್ಲಿ ಇದ್ದಾಗಲೇ ಹೇಳಿದ್ದೆ, ನಿಮ್ಗೆ ಈ ಥರ ಎಲ್ಲ ಸಿಂಪ್ಟಮ್ಸ್ ಬರ್ತಿದೆ ಅಂತ ಅಂದರೆ ಒಂದ್ಸಲಿ ಟೆಸ್ಟ್ ಮಾಡಿ ನೋಡಿ. ಇನ್ನೊಂದು ಶೂಟಿಂಗ್ ಟೈಮ್ ಆಗ್ತಿತ್ತಲ್ವ, ಮೂವಿ ಶೂಟಿಂಗು, ಆ ಟೈಮಲ್ಲಿ ಮಾಲಿನ್ಯಕ್ಕನ ಹತ್ರ ಹೇಳ್ತಾ ಇದ್ದೆ, ಮಾಲಿನ್ಯಕ್ಕ ನನಗೆ ಪೀರಿಯಡ್ಸ್ ಆಗೇ ಇಲ್ಲ, ಪೀರಿಯಡ್ಸ್ ನನಗೆ ಅವರಿಗೆಲ್ಲ ಸೇಮ್ ಡೇಟಲ್ಲಿ ಇದ್ದಿದ್ದು, ಮಾಲಿನ್ಯಕ್ಕನಿಗೆ ನನಗೆ ಅಲ್ಲ. ಸೊ ನಂಗೆ 1 ಮಂತ್ ಆಗೇ ಇಲ್ಲ, ಪೀರಿಯಡ್ಸ್ ಮಿಸ್ ಆಗೋಯ್ತು ನನಗೆ. ಅವರು ಅಕ್ಕ ಏನೋ ಗುಡ್ ನ್ಯೂಸ್ ಇದೆಯಾ ಅಂತ ಆ ಥರ ಹೇಳ್ತಿದ್ರೆ, ಇಲ್ಲಕ್ಕ ಆ ಥರ ಎಲ್ಲ ಏನೂ ಇಲ್ಲ ಅಂತ ನಾನು ಮಾಲಿನ್ಯಕ್ಕ ಆ ಥರ ಅಂತಿದ್ರು. ಆಮೇಲೆ ಇದು ನನಗೆ ಅವರಿಗೆ ಸೇಮ್ ಡೇಟಿಗೆ ಆಗಬೇಕಿತ್ತು ಆಯಿತಾ, ನಂಗೆ ಆಗೇ ಇಲ್ಲ. ಯಾಕೆ ಸುಮ್ಮನೆ ಏನೇನೋ ತಿಳ್ಕೊಳ್ಳೋದು, ಅದಕ್ಕಿಂತ ಒಂದು ಸರಿ ಟೆಸ್ಟ್ ಮಾಡಿದ್ರೆ ಕ್ಲಿಯರ್ ಗೊತ್ತಾಗುತ್ತೆ ಏನು ಮ್ಯಾಟ್ರು ಅಂತ. ಅದಕ್ಕೆ ನಾನು ಏನು ಮಾಡಿದೆ, ಅದೇ ನೆನಪಾಯ್ತಾ, ಝೆಪ್ಟೋಗೆ ಹೋಗಿ ಝೆಪ್ಟೋದಲ್ಲಿ ಆರ್ಡರ್ ಮಾಡಿದೆ. ಝೆಪ್ಟೋದಲ್ಲಿ 9 ಮಿನಿಟ್ಸ್ 7 ಮಿನಿಟ್ಸಲ್ಲಿ ಬರುತ್ತಲ್ವ, ಅದಕ್ಕೆ ಟೆಸ್ಟ್ ಮಾಡಿದೆ. ಟೆಸ್ಟ್ ಮಾಡಿ ಯಪ್ಪ ದೇವ್ರೆ, ಟೆಸ್ಟ್ ಮಾಡಿ ನೋಡಿದ್ರೆ ನನಗೆ ಡಬಲ್ ಲೈನ್ ಬಂತು ಅದರಲ್ಲಿ. ಆದರೂ ನಂಗೆ ಅದು ನಂಬಕ್ಕಾಗ್ತಿಲ್ಲ, ಅಳ್ತಾ ಇದ್ದೀನಿ ನಾನು, ಫುಲ್ ಗಾಬರಿ, ಭಯ ಕನ್ಫರ್ಮ್ ಆಗೋಯ್ತೆ ಅಂತ ಅವ್ರು ಅಳ್ತಿದ್ದಾರೆ. ಅವ್ರಿಗೆ ಗಾಬರಿ ಆಗೋಯ್ತಲ್ಲ, ನನಗೂ ಗಾಬರಿ ಆಗೋಯ್ತು. ಏನಪ್ಪ ಇದು, ಗಾಬರಿ ಗೊತ್ತಾ ಮುನ್ನುಗೆ, ನಾನು ಅಳ್ತಾ ಇದ್ದೀನಿ, ಇವರು ನಾನೇನಾದ್ರು ತಪ್ಪು ಮಾಡಿದ್ನ ಅಂತ ಹೇಳ್ಕೊಂಡು ಆ ಕಡೆ ಓಡಾಡ್ತಾರೆ. ಏನಮ್ಮ ನಿಮ್ಗೆ ಇಷ್ಟ ಇಲ್ವಾ ಹೇಳಿ, ಮಗು ಅಂದ್ರೆ ಇಷ್ಟ ಇಲ್ವಾ ನಿಮಗೆ? ಬಿಡಿ, ಮಗು ಅಂದ್ರೆ ಇಷ್ಟ ಇಲ್ಲ ಅಂದ್ರೆ ತಕ್ಷಣ ಬಿಡಿ, ಅದಕ್ಕೇನು ತಲೆ ಕೆಡ್ಸ್ಕೊತೀರ ಅಂತ ನಾನು ಹಿಂಗೆ ಕೋಪದಲ್ಲಿ ಅಂದೆ. ಅಳ್ಬೇಡಿ, ಈ ಥರ ನನಗೆ ಇಷ್ಟ ಆಗಲ್ಲ ನೀವು ಈ ಥರ ಹತ್ರ, ಮದುವೆ ಆಗಿರೋದು ಏನಕ್ಕೆ ನೀವು ನನ್ನ ಅಂತ ಅಂದೆ. ಮಗು ಆಗೋದು ಒಂದು ಸ್ಟೆಪ್, ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅದು ಲೇಟಾಗಿ ಆದ್ರೇನು ಬೇಗ ಆದ್ರೇನು, ಏನಕ್ಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಅಂದ್ರೆ ಭಯ ಆಯ್ತು ನಂಗೆ ಆ ಟೈಮಲ್ಲಿ, ಒಂಥರ ಗಾಬರಿ ಟೆನ್ಷನ್. ಹಿಂಗೆ ಕೋಪದಲ್ಲಿ ಬೈದೆ, ಅದಕ್ಕೆ ಅವರು ಸುಮ್ಮನೆ ಇರಿ ನಾನು ಟೆನ್ಷನ್ ಅಲ್ಲಿ, ನಾನು ಟೆನ್ಷನ್ ಅಲ್ಲಿ ಇದೀನಿ, ಇವ್ರ
ಬೇರೆ ನನ್ನ ಮೇಲೆ ಎಗರಾಡ್ತಿದ್ರು, ಅಂದ್ರೆ ಸಿಟ್ಟಲ್ಲಿ ಮಾತಾಡ್ತಾ ಇದ್ರ. ನನಗಿಷ್ಟನೇ ಏನ್ ಅನ್ಕೋತಾರೋ, ಅಮ್ಮ ಅಪ್ಪ ಏನ್ ಅನ್ಕೊಂತಾರೋ ಹಂಗೆ ಹಿಂಗೆ ಅಂತ ಅಂದ್ರು. ಯಾರ್ಯಾರು ಏನೇನು ಅನ್ಕೋತಾರೋ ಅಂತ ಟೆನ್ಷನ್ ಮಾಡ್ಕೊಂಡ್ರು. ನಾನು ಅಂದೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಇದು ಖುಷಿ ಪಡೋವಂಥ ವಿಚಾರ, ಅಮ್ಮನ ಹತ್ರ ಒಂದ್ಸಲಿ ಕೇಳಿ ಅಂತ ಅಂದೆ. ಅಂದ್ರೆ ಅವ್ರು ಖುಷಿ ಪಡ್ತಾರೆ ಏನ್ ಪಡ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲ ಒಂದ್ಸಲಿ ನಾನು ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀನಿ ಮಾಲಿನಿ ಅಕ್ಕನ ಹತ್ರ ಅಂತ ಇವ್ರು ಹೇಳಿದ್ರು. ಯಾಕಂದ್ರೆ ಅವರು ಹೇಳಿದ್ರು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡು ಅಂತ. ಸೊ ಅದಕ್ಕೋಸ್ಕರ ನಾನು ಅವಾಗಲೇ ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಕಳಿಸ್ದೆ ಅಕ್ಕನಿಗೆ. ಫೋಟೋ ಕಳಿಸಿ ನಾರ್ಮಲ್ ಕಾಲ್ ಮಾಡಿದೆ, ಅಕ್ಕ ವಾಟ್ಸಪ್ಪಲ್ಲಿ ಒಂದು ಫೋಟೋ ಕಳಿಸಿದ್ದೀನಿ, ಬೇಗ ನೋಡಿಬಿಟ್ಟು ನನಗೆ ಮೆಸೇಜ್ ಮಾಡಿ ಅಕ್ಕ ಅಂತ ಹೇಳ್ಬಿಟ್ಟು ಕಟ್ ಮಾಡಿದೆ. ಫುಲ್ ಖುಷಿ ಪಟ್ರು ಅವರು. ನಾನು ಅಕ್ಕ ಏನಕ್ಕ ನಿಜಾನ ಪಾಸಿಟಿವ್. ನನಗೆ ಮುಖ ಒಂಥರ ಆಗೋಯ್ತು, ಇವ್ರು ಏನಕ್ಕೆ ಹಿಂಗೆ ಹೇಳ್ತಿದ್ದಾರೆ, ಬೇಜಾರು ಮಾಡ್ಕೋತಿದ್ದಾರೆ ಏನಪ್ಪ ಅಂತ ಅನ್ನಿಸ್ಬಿಡ್ತು ನನಗೆ. ಆಮೇಲೆ ಸ್ವಲ್ಪ ಖುಷಿ ಪಟ್ಟರು. ಯಾವಾಗ ಖುಷಿ ಪಟ್ಟಿದ್ದು ಅಂತ ಅಂದರೆ ಅಮ್ಮನಿಗೆ ಯಾವಾಗ ಕಾಲ್ ಮಾಡಿದ್ರು, ಅಮ್ಮನಿಗೆ ನಾನು ಹೇಳಿದೆ ಫಸ್ಟ್ ನೀವು ಅಮ್ಮನಿಗೆ ಕಾಲ್ ಮಾಡಿ ಆಮೇಲೆ ನಿಮ್ಮ ಮನೆಯವ್ರಿಗೆ ಮಾಡಿ. ಇವ್ರಿಗೆ ಏನು ಗೊತ್ತಾ, ಇವ್ರ ಮನೆಯವ್ರು ಏನು ಅನ್ಕೋತಾರೆ ಅನ್ನೋ ಭಯನೇ ಜಾಸ್ತಿ ಇದ್ದಿದ್ದು. ಹೌದೌದು, ಭಯ ಇತ್ತು ನನಗೆ. ಅಂದ್ರೆ ಇವ್ರನ್ನ ಚಿಕ್ಕ ಮಗು ತರ ನೋಡ್ಕೋತಾ ಇರ್ತಾರೆ. ಹೌದು, ಅದೇ ಮೈಂಡಲ್ಲಿ ಬಂತು. ಸಡನ್ ಆಗಿ ವಿಚಾರ ಹೇಳಿದಾಗ ಅಪ್ಪ ಅಮ್ಮ ಏನ್ ತಗೋಬಹುದು, ಅಪ್ಪನಿಗೆ ಅಮ್ಮನಿಗೆ ಖುಷಿನೇ ಖುಷಿ ಆಗುತ್ತೆ, ಬಟ್ ಹೆಂಗ್ ಹೇಳ್ಕೊಳ್ಳೋದು ಅಂತ ಇವ್ರಿಗೆ ನಾಚಿಕೆ. ಅದಾಗೆ ಆಗುತ್ತೆ ಅಲ್ವಾ. ಅದು ಸಡನ್ ಆಗಿ ಹೆಂಗ್ ಹೇಳ್ಕೊಳ್ಳೋದು, ಮತ್ತೆ ಯಾವ ತರ ರಿಯಾಕ್ಟ್ ಆಗ್ತಾರೆ ಆ ತರ ಎಲ್ಲ ಮೈಂಡಲ್ಲಿ ಬರುತ್ತೆ. ಸಡನ್ ಆಗಿ ಟೆನ್ಷನ್ ಆಗುತ್ತೆ, ಆ ತರ ಆಯ್ತು ಮುನ್ನು. ಅದಕ್ಕೋಸ್ಕರ ಆಮೇಲೆ ಇವ್ರ ಮಮ್ಮಿಗೆ ಕಾಲ್ ಮಾಡಿದೆ. ಮಮ್ಮಿಗೆ ಕಾಲ್ ಮಾಡಿ ಮಮ್ಮಿ ಈ ಥರ ಅಂತ ಹೇಳಿದೆ. ಅವರು ಫ್ಯಾಕ್ಟ್ರಿಲಿದ್ದಾರೆ ಓ ಅಂತ ಮಮ್ಮಿ ಖುಷಿ ಎಗ್ರಾಡ್ತಾ ಇದಾರೆ. ನಮ್ಮಮ್ಮ ಕಿರ್ಚ್ತಿದ್ದಾರೆ ಜೋರಾಗಿ, ಫ್ಯಾಕ್ಟ್ರಿಯಲ್ಲೇ ಕಿರ್ಚ್ಬಿಟ್ರು. ಸಣ್ಣ ನಿಜವಾಗ್ಲೂ ಅಳ್ತಿರೋ ಮುಖ ಇದ್ದವರು ಫುಲ್ ಸ್ಮೈಲು. ಅಯ್ಯೋ ಅಮ್ಮ ಏನು ಇಷ್ಟು ಖುಷಿ ಪಡ್ತಿದ್ದಾರೆ ಅಂತ. ಇವರು ಕಳ್ತೀಯ ಖುಷಿ ಪಡೋ ವಿಷಯ, ಅದಕ್ಕೆಲ್ಲ ಅಳ್ಬಾರ್ದು, ಒಳ್ಳೇದಾಯ್ತು ಬಿಡು ಎಲ್ಲರೂ ಕೇಳ್ತಾ ಇದ್ರು ಅಂತ ಅಂದ್ರು. ಮತ್ತೆ ಆಮೇಲೆ ನಮ್ಮಮ್ಮ ಇನ್ನೊಂದು ಹೇಳಿದ್ರು ಏನಂತ ಅಂದರೆ, ತುಂಬ ಸಫರ್ ಪಡ್ತಿರ್ತಾರೆ ಎಷ್ಟೋ ಜನ, ಯಾವುದಾದ್ರು ಅರ್ಕೆ ಕಟ್ಕೊಂಡೆಲ್ಲ ನನ್ನ ಫ್ರೆಂಡ್ಸ್ಗಳೇ ಇದು ಮಾಡ್ತಿರೋದನ್ನ ನಾನು ನೋಡ್ತಿದ್ದೀನಿ ಗಾರ್ಮೆಂಟ್ಸಲ್ಲಿ. ನೀನು ಗ್ರೇಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಂತನೂ ಅಂದರು. ಎಷ್ಟೋ ಜನಕ್ಕೆ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಅಂತೆ ಆಯಿತಾ. ಅಂದರೆ ಎಷ್ಟೋ ಕಷ್ಟಪಡ್ತಾ ಇರ್ತಾರಂತೆ ಈ ಮಕ್ಕಳಾಗಬೇಕು ಅಂತ ಅಂದರೆ. ಸೊ ನಮಗೆ ಆವಾಗ ಬೇಗ ಸಿಕ್ತು ಆಯಿತಾ. ಅದಕ್ಕೆ ಖುಷಿ ಪಡು, ಒಳ್ಳೇದಾಯಿತು. ಅಪ್ಪನಿಗೆ ಗೊತ್ತಾದರೆ ಇನ್ನೂ ಖುಷಿ ಪಡ್ತಾರೆ ಅಂತ ಅಮ್ಮ ಹೇಳಿದ್ರು ಅಲ್ವಾ. ನಮ್ಮ ಅಮ್ಮಗೆ ನಾನು ಅವಾಗ ಹೇಳ್ತಾ ಇದ್ದೆ, ಅಮ್ಮ ನನಗೆ ಅವಳಿ ಜೋಳಿ ಆಗ್ಬಿಟ್ರೆ ಸಾಕು ಅಮ್ಮ, ಸಖತ್ತಾಗಿ ಇರ್ತಿತ್ತು ಅಂತ ಅಂದೆ. ಇವರಿಗೆ ಫುಲ್ ಬೇಜಾರು. ಅಲ್ಲ ಎಷ್ಟು ಕಷ್ಟ ಹೇಳಿ, ಒಂದು ಮಗುನ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಹೇಳಿ. ಪಾಪ ಇರ್ಬೇಕಾದ್ರೆ ನಿದ್ದೆ ಇರಲ್ಲ, ಅದು ಇದು ನೋಡ್ಕೊಳಕ್ಕೆ ಜನ ಇಲ್ಲ ಅಂತ ಅಂದ್ರೆ ಏನೋ ಇದು ಮಾಡ್ಬೋದು. ಇವಾಗ ನಮ್ಮ ಅಮ್ಮನೂ ಕೂಡ ಮನೇಲಿ ಇಸ್ಕೊಂಡು ಒಂದು ಪಾಪನ ಅವ್ರು ನೋಡ್ಕೋತಿರ್ತಾರೆ, ಇನ್ನೊಂದು ಪಾಪನ ಇವ್ರು ನೋಡ್ಕೋತಿರ್ತಾರೆ. ಆದ್ರೂ ನೈಟ್ ಎಲ್ಲ ಕಷ್ಟಪ್ಪ. ಮಾಲಿನಿ ಅಕ್ಕ ನಂಗೆ ಹಾಸ್ಪಿಟಲ್ನ ರೆಫರ್ ಮಾಡಿದ್ರು, ಅಲ್ಲಿಗೆ ಹೋಗಿ ಟೆಸ್ಟ್ ಮಾಡಿಸಿ ಅವಾಗ ಕ್ಲಿಯರ್ ಕನ್ಫರ್ಮೇಶನ್ ಗೊತ್ತಾಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಲೈಕ್ ನಿಯರ್ ಇತ್ತು, ಮನೆ ನಿಯರ್ ಇದೆ ಅಲ್ವ ಅನ್ನೋದೊಂದು. ಮನೆ ನಿಯರು ಲೊಕೇಶನ್ ಕಳಿಸಿದ್ರು ನನಗೆ, ಇವ್ರು ಶೇರ್ ಮಾಡಿದ್ರು ಸಣ್ಣವರು ಗೂಗಲಲ್ಲಿ ಸರ್ಚ್ ಮಾಡಿ. ಸೊ ಸರಿ ಹೋಗ್ಬಿಡೋಣ ನಿಯರ್ ಇದೆ ಅಂತ ಹೇಳಿ ಸಣ್ಣವ್ರನ್ನ ಕರ್ಕೊಂಡು ಹೋದೆ. ಅಲ್ಲೋದ್ಮೇಲೆ ಸ್ಕ್ಯಾನಿಂಗ್ ಮಾಡಿದ್ರು, ಅದರಲ್ಲಿ ರಿಪೋರ್ಟ್ ಬಂತು. ಆ ರಿಪೋರ್ಟಲ್ಲಿ ನೋಡಿದ ತಕ್ಷಣ ಖುಷಿ ಆಯಿತು, ನನಗೆ ಖುಷಿ ಆಯಿತು. ಇವ್ರಿಗೊಂಥರ ಖುಷಿ ಬರ್ತಿದೆ, ಒಂಥರ ದುಃಖ ಬರ್ತಾ ಇದೆ. ಇದನ್ನ ಹೇಗೆ ತಗೋಬೇಕು ಅಂತಲೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನಾನು ಹೇಳಿದೆ, ನಿಧಾನವಾಗಿ ಸಮಾಧಾನ ಮಾಡಿದೆ. ಈ ವಿಚಾರ ಅಂತ ಅಲ್ಲ, ಸಣ್ಣವ್ರಿಗೆ ಎಂಥ ವಿಚಾರ ಅಂತ ಬಂದ್ರೂ ತುಂಬ ಕನ್ಫ್ಯೂಸ್ ಆಗಿಬಿಡ್ತಾರೆ. ಇವಾಗ ಯಾವುದೇ ಒಂದು ಡಿಸಿಷನ್ ತಗೋಬೇಕಂತ ಅಂದ್ರೂ ಅಷ್ಟೇ ತುಂಬ ಕನ್ಫ್ಯೂಸ್ ಆಗ್ತಾರೆ ಮತ್ತು ಯೋಚನೆ ಮಾಡ್ತಾ ಇರ್ತಾರೆ. ನಾನು ಅವಾಗ ಇವ್ರಿಗೆ ರಿಲೀಫ್ ಮಾಡೋದು, ಸನ್ಮ ಈ ಥರ ಅಲ್ಲ, ಈ ಥರ ಏನಕ್ಕೆ ತಲೆ ಕೆಡಿಸ್ಕೋತೀರಾ, ಇವಾಗ ಅವ್ರ ಬಗ್ಗೆ ಯೋಚನೆ ಮಾಡಿ ಅವ್ರು ಹೆಂಗಿದ್ದಾರೆ, ಇವ್ರ ಬಗ್ಗೆ ಯೋಚನೆ ಮಾಡಿ ಇವ್ರು ಹೆಂಗಿದ್ದಾರೆ ಅಂತ ಕಂಪ್ಯಾರಿಸನ್ ತೋರಿಸಿ ಆಮೇಲೆ ಇವ್ರಿಗೆ ಸಮಾಧಾನ ಪಡಿಸ್ತೀನಿ. ನೋಡಿ ಈ ಥರ ಖುಷಿಯಾಗಿರ್ಬೋದು. ಮಗು ಬಂದಮೇಲೂ ನಮ್ಮ ಜೊತೆ ಇನ್ನೊಬ್ಬ ಫ್ರೆಂಡ್, ನಮ್ಮ ಜೊತೆ ಯಾವಾಗಲೂ ಲೈಫ್ ಲಾಂಗ್ ಇರೋಂಥ ಒಬ್ಬ ಫ್ರೆಂಡ್ ಬರ್ತಿದ್ದಾನೆ ಅಂತಲೇ ಟ್ರೀಟ್ ಮಾಡ್ಕೊಳ್ಳಿ. ಅಂದರೆ ಹಿಂಗೆ ಮುಂದೆ ರೆಸ್ಪಾನ್ಸಿಬಿಲಿಟಿ ಅದೆಲ್ಲ ಜಾಸ್ತಿ ಆಗಿಬಿಡುತ್ತೆ. ಇವ್ರು ಆ ಥರ ಭಯ ಪಡ್ತಿದ್ರು, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಬರುತ್ತೆ ಮುನ್ನು, ನಾವು ಮುಂದೆ ಇವಾಗ ಅಲ್ಲಿ ಇಲ್ಲಿ ಹೋಗ್ತಿರ್ತೀವಿ, ಮಗು ಇದ್ರೆ ಹೋಗೋಕ್ಕಾಗಲ್ಲ ಅಲ್ವಾ ಮುನ್ನು ಅಂತ ಹೇಳ್ತಾ ಇದ್ರು. ಆ್ಯಕ್ಚುಲಿ ನಾವು ಮ್ಯಾರೇಜ್ ಆಗಿ ಎಲ್ಲಿಗೆ ಹೋಗಿದ್ದೀವಿ ಹೇಳಿ, ನಾವು ಹನಿಮೂನ್ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ತಾನೇ. ನಾವು ಹನಿಮೂನಿಗೆ ಬಾಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಬಿಡಿ, ನಮ್ಮ ಜೊತೆ ಮಗುನು ಕರ್ಕೊಂಡು ಹೋಗೋಣ, ಅದರಲ್ಲೇನಿದೆ. ನಿಮ್ಮ 3.5 ತಿಂಗಳು ಇವಾಗ ನಮ್ಮ ಸಬ್ಸ್ಕ್ರೈಬರ್ಸಿಗೆ ನೀವೇನು ಇನ್ಫಾರ್ಮೇಶನ್ ಕೊಟ್ಟಿರಲಿಲ್ಲ, ಏನೂ ಹೇಳಿರಲಿಲ್ಲ. ಸೊ ಇವಾಗ ಏನೇನು 3.5 ತಿಂಗಳು ನೀವು ಅನುಭವಿಸ್ಕೊಂಡು ಬಂದ್ರಿ, ದಿನಗಳು ಹೇಗಿರ್ತಿತ್ತು, ಬೆಳಗ್ಗೆ ಎದ್ದಾಗ ಹೇಗಿರ್ತಿತ್ತು? ಫಸ್ಟ್ ಆಫ್ ಆಲ್ ನಾನು 8 kg ಇದಾಗಿದ್ದೀನಿ, ಸಣ್ಣ ಆಗಿದ್ದೀನಿ. ಏನಕ್ಕೆ ಸಣ್ಣ ಆಗಿದ್ದು? ಅದು ಪ್ರಾಪರ್ ಫುಡ್ ಎಲ್ಲ ತಿಂತಿರ್ಲಿಲ್ಲ ಅಲ್ವಾ, ಏನು ತಿಂದರೂ ವಾಮಿಟ್ ಆಗ್ತಿತ್ತು ಅಲ್ವಾ. ಸೊ ಅದಕ್ಕೋಸ್ಕರ ನಾನು 8 kg ಸಣ್ಣ ಆಗಿದ್ದೀನಿ. ಆಲ್ರೆಡಿ ನಿಮ್ಗೆ ಗೊತ್ತಾಗ್ತಿರುತ್ತೆ ನನ್ನ ಫೇಸಲ್ಲಿ, ಮತ್ತು ಎಷ್ಟೊಂದು ಜನ ಕಮೆಂಟ್ಸಲ್ಲಿ ಕೂಡ ಮಾಡಿದ್ದಾರೆ ಮನು ಸಣ್ಣ ಆಗಿದ್ದಾರೆ ಸಣ್ಣ ಅವರು ಅಂತ. ಆದರೂ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಸೀರೆ ಉಟ್ಕೊಂಡಿದ್ದಾರಲ್ವಾ,
ಸಖತ್ತಾಗಿ ಕಾಣಿಸ್ತಾ ಇದ್ರಿ ಸನೋಮ. ನನಗಂತೂ ತುಂಬ ಇಷ್ಟ ಆಯಿತು. ಎಷ್ಟೋ ಜನ ಕಮೆಂಟಲ್ಲೂ ಹೇಳಿದರು. ನಿಜ ನನಗೆ ಸಖತ್ ಇಷ್ಟ ಆಯಿತು. ಇವಾಗ ಕರೆಕ್ಟಾಗಿದ್ದಾರೆ ಅವರು. ಇನ್ನೊಂದು ಸ್ವಲ್ಪ ದಪ್ಪ ಆಗಬೇಕಷ್ಟೇ. 5 months ಹೋದ್ಮೇಲೆ ಆಟೋಮೆಟಿಕ್ಕಾಗಿ ದಪ್ಪ ಆಗ್ತಾರೆ. ಫೇಸಲ್ಲೆಲ್ಲ ಪ್ರೆಗ್ನೆನ್ಸಿ ಕಳೆ ಎದ್ದು ಕಾಣಿಸ್ತಾ ಇರುತ್ತೆ. 3.5 month ಒಂದೇ ಥರನೇ ಇರುತ್ತೆ. ಬಟ್ ಅದರಲ್ಲಿ ಬೆಳಗ್ಗೆ ಎದ್ದಾಗ, ಮಧ್ಯಾಹ್ನ ಎದ್ದಾಗ, ನೈಟ್ ಮಲಗುವಾಗ ನಿಮ್ಗೆ ಎಷ್ಟು ರಿಸ್ಕ್ ಆಗ್ತಿತ್ತು, ಏನು ಅನ್ನಿಸ್ತಿತ್ತು ಅದನ್ನ ಕ್ಲಿಯರ್ ಆಗಿ ಹೇಳಿ. ಓಕೆ, ಮಾರ್ನಿಂಗ್ ಎದ್ದ ತಕ್ಷಣ ಹೆಂಗ್ ಗೊತ್ತಾ, ಫಸ್ಟ್ ಆಫ್ ಆಲ್ ಎದೊಳಕ್ಕೆ ಇಂಟ್ರೆಸ್ಟ್ ಇರಲ್ಲ, ಜಾಸ್ತಿ ನಿದ್ದೆ ಬರ್ತಾ ಇರುತ್ತೆ. ಡೇ ಟೈಮ್ ಜಾಸ್ತಿ ನಿದ್ದೆ ಬರುತ್ತೆ, ಯಾಕಂದರೆ ನೈಟ್ ಹೊತ್ತಲ್ಲಿ ಪ್ರಾಪರ್ ನಿದ್ದೆ ಆಗಲ್ಲ. ಯಾಕಂದರೆ ಹೆಂಗೆ ಮಲಗಿದ್ರು ನಮ್ಗೆ ಕಂಫರ್ಟೇಬಲ್ ಇರಲ್ಲ. ನನಗಂತೂ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಯಾವ ಸೈಡ್ ಮಲಗಿದ್ರು ಹೊಟ್ಟೆ ನೋವು ಆಗುತ್ತೆ. ನೈಟೆಲ್ಲ ಎದ್ದಿರ್ತೀನಿ ನಾನು ಇವ್ರನ್ನ ಎಬ್ರಿಸ್ತಾ ಇರ್ತೀನಿ. ಬಂದ್ಬಿಟ್ಟು ನನ್ನ ಮಕ್ಕದ ಹತ್ರ ಕುತ್ಕೊಂಡು ಹಿಂಗೆ 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 ಏನೇನೋ ಮಾಡ್ತಾ ಇರ್ತಾರೆ. ನಿದ್ದೆ ಬರಲ್ಲ ಅವ್ರಿಗೆ. ಸುಮ್ಮನೆ ಏನೇನೋ ಮಾಡ್ತಾ ಇರ್ತೀನಿ, ಇಲ್ಲಿ ಇದನ್ನೆಲ್ಲ ಹಿಂಗೆ ಸುತ್ತ. ಅಂದ್ರೆ ಇವ್ರಿಗೆ ಆ ಕಡೆ ತಿರ್ಕೊಂಡ್ರು ಕಂಫರ್ಟಬಲ್ ಇಲ್ಲ, ಈ ಕಡೆ ತಿರ್ಕೊಂಡ್ರು ಕಂಫರ್ಟಬಲ್ ಇಲ್ಲ. ಅಂದ್ರೆ ಒಂದು 2 minutes ಕಂಫರ್ಟಬಲ್ ಇರುತ್ತೆ ಅಷ್ಟೇ. ಆಮೇಲೆ ಪೇನ್ ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ. ಪೇನ್ ಸೊ ಮೇನ್ ಆಗಿ ಅದು ಆಯ್ತಾ. ಫಸ್ಟ್ ಎದ್ದ ನಂತರ ಫುಲ್ ವೀಕ್, ಅಂದ್ರೆ ಸುಸ್ತು, ನಮ್ಮ ಹತ್ರ ಎನರ್ಜಿ ಅನ್ನೋದು ಇರೋದೇ ಇಲ್ಲ. ಹಿಂಗೇನಿರ್ತೀವಿ, ಒಂದು ಪ್ಲೇಸಲ್ಲಿ ಹಿಂಗೆ ಕೂತ್ಕೊಂಡ್ರೆ ಅಲ್ಲಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಆಗೋಕೆ ಇಂಟ್ರೆಸ್ಟ್ ಇರಲ್ಲ. ಇವಾಗ ಪಿತ್ತ ಆ ಥರ ಬಂದ್ರೆ ಏನೂ ಬರೋದಿಲ್ಲ, ಸುಮ್ಮನೆ ವಾಮಿಟ್ ಬರೋ ಥರ ಆಗುತ್ತಲ್ಲ, ಅದು ಆ ಥರ ಇವ್ರಿಗೆ ಜಾಸ್ತಿ ಆಗ್ತಾ ಇರುತ್ತೆ. ನನಗೆ ಬೇಜಾನ್ ಸರಿ ಏನು ಗೊತ್ತಾ, ಬ್ರಷ್ ಮಾಡಬೇಕಾದ್ರೆ ವಾಮಿಟ್ ಆಗಿಬಿಡುತ್ತೆ. ಅಂದರೆ ಇನ್ನೊಂದು ಏನು ಗೊತ್ತಾ, ಪ್ರೆಗ್ನೆಂಟ್ ಯಾರ್ಯಾರು ಇದ್ದಾರೆ ಅವ್ರು ಮಾರ್ನಿಂಗ್ ಎದ್ದ ತಕ್ಷಣ ಲಿಕ್ವಿಡ್ ಏನು ಕುಡಿಲೇಬೇಡಿ, ಯಾಕಂದರೆ ಅದು ವಾಮಿಟ್ ಆಗಿಬಿಡುತ್ತೆ. ಮಾರ್ನಿಂಗ್ ಲಿಕ್ವಿಡ್ ಐಟಮ್ಸ್ ಏನು ಮತ್ತೆ ಇನ್ನೇನು ಮಾಡಬೇಕು ಅಂದರೆ ಸ್ವಲ್ಪ ಡ್ರೈ ಇರುತ್ತಲ್ವಾ, ಆ ಥರದ್ದು ಏನಾದರೂ ತಿನ್ನಬೇಕು. ಇವಾಗ ಬಾದಾಮಿ ನೀರಿಗೆ ಹಾಕಿ ಒಂದು 2-3 ಸಾರಿ ತಿಂದೆ ಅಷ್ಟೇ, ಆಮೇಲೆ ತಿಂತಿಲ್ಲ ನಾನು. ಒಂದೊಂದ್ಸಲಿ ತಿಂತಾರೆ ಇವ್ರಿಗೆ ಜ್ಞಾನ ಬಂದಾಗ. ನೋಡಿದ್ರೆ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ, ತಿನ್ನೋದೇ ಇಲ್ಲ, ಮರ್ತೋಗ್ತಾರೆ. ನೈಟ್ ಎದ್ದು ಅದನ್ನು ನೆನೆಸ್ಬೇಕು, ಬೆಳಗ್ಗೆ ಎದ್ದು ಆ ಬಾದಾಮಿನ ಬಿಡಿಸ್ಕೊಂಡು ನೀಟಾಗಿ ತಿನ್ನಬೇಕು. ನಾನೊಂದು 2-3 ಸಾರಿ ಆ ಫ್ರೆಶ್ ಕುಡಿದ್ನ ಬೆಳಿಗ್ಗೆ ಎದ್ದ ತಕ್ಷಣ ಅದು ಬ್ರಷ್ ಆಗಬೇಕಾದ್ರೆ ವಾಮಿಟ್ ಆಗಿಬಿಡುತ್ತೆ. ಯಾವಾಗ ಸ್ನಾನ ಮಾಡಿ ಬರ್ತೀನಿ ಅವಾಗ ಸ್ವಲ್ಪ ಎನರ್ಜಿ ಬರುತ್ತೆ, ಫ್ರೆಶ್ ಮೈಂಡ್ ಬರುತ್ತೆ. ಆ ಟೈಮಲ್ಲಿ ವಿಡಿಯೋ ಮಾಡಿ ಮುಗಿಸ್ಬೇಕು. ನಮ್ಮ ರೀಲ್ಸ್ ಇದ್ರೂ ಅಷ್ಟೇ, ಬ್ಲಾಗ್ ಇದ್ರೂ ಅಷ್ಟೇ, ಆ ಟೈಮಲ್ಲಿ ಮುಗಿಸ್ಬೇಕು. ಮಧ್ಯಾಹ್ನ ಆಗ್ತಿದ್ದಂಗೆ ಹಿಂಗಾಗ್ತೀನಿ, ಮತ್ತೆ ನೈಟ್ ಆಗ್ತಿದ್ರೆ ಇನ್ನೂ ಮಲ್ಕೊಂಡೇ ಬಿಟ್ಟಿರ್ತೀನಿ. ನೈಟ್ ಆಗ್ತಿದ್ದಂಗೆ ಏನು ಗೊತ್ತಾ, ಸಂಜೆ ಆಗ್ತಿದ್ರೆ ಸಾಕು ಅಳ್ತಾ ಇರ್ತೀನಿ, ಏನಕ್ಕೆ ಗೊತ್ತಿಲ್ಲ. 6 ಗಂಟೆ ಟೈಮಲ್ಲಿ ಒಂಥರ ಅಳು ಬರೋ ಥರ ಮುಖ ಮಾಡ್ಕೊಂಡಿರ್ತಾರೆ. ಇವಾಗ ಮಗುಗಳು ಹತ್ರ ಹೇಗೆ ಆಡ್ತಿರ್ತಾರೆ ಹಾಗೆ ಮಗು ಥರ ಅಳ್ತಾ ಇರ್ತಾರೆ. ಏನಕ್ಕೆ ಅಳ್ತಿದ್ದೀರಾ ಅಂತ ಅಂದರೆ ನಿಜವಾಗ್ಲೂ ನನಗೆ ರೀಸನ್ ಗೊತ್ತಿಲ್ಲ ಮುನು, ನಿಜ ನನಗೆ ಏನು ಆಗ್ತಿದೆ ಅಂತ ಗೊತ್ತಿಲ್ಲ. ಅಂದರೆ ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಅಂತೆ ಅಳು ಬರ್ತಾ ಇರೋದು, ಅಳೋದು ನಂಗೆ ಗೊತ್ತಿಲ್ಲ ಅದು, ಬಟ್ ನಾನು ಜಾಸ್ತಿ ಅಳ್ತೀನಿ. ಸುಮ್ಮನೆ ಹೇಳ್ತಿರ್ತಾರೆ, ನನಗೂ ಬೇಜಾರಾಗುತ್ತೆ, ತುಂಬ ಹರ್ಟ್ ಆಗುತ್ತೆ, ಒಂಥರ ಬೇಜಾರು. ಅಂದರೆ ಇವ್ರು ಏನು ಹೇಳ್ಕೊತಾ ಇಲ್ಲ, ಹೇಳ್ಕೊಂಡ್ರು ಪಾಪ ಅವ್ರಿಗೂ ಏನೂ ಗೊತ್ತಾಗ್ತಾ ಇಲ್ಲ, ಅವ್ರ ಸಿಚುವೇಶನು ಅರ್ಥ ಮಾಡ್ಕೋತಾ ಇರ್ತೀನಿ, ಏನಾಗ್ತಿರ್ಬೋದು ಇವ್ರಿಗೆ. ಮತ್ತೇನು ಗೊತ್ತಾ ಮುನು, ಬೆನ್ನೆಲ್ಲ ಇಳಿಯುತ್ತೆ ಜಾಸ್ತಿ, ಬೆನ್ನು ಮತ್ತು ಸೊಂಟ ಜಾಸ್ತಿ ಎಳೆಯುತ್ತೆ. ನಾನು ಇವ್ರ ಹತ್ರ ಲೈಕ್ ಆಲ್ಮೋಸ್ಟ್ ಎವ್ರಿ ಡೇ ಆ ಥರ ಆಗ್ತಿದೆ ನನಗೆ. ಬಟ್ ನಾನು ಇವ್ರ ಹತ್ರ ಹೇಳ್ಕೊಳ್ಳಲ್ಲ, ಇವ್ರದ್ದೇನಪ್ಪ ಯಾವಾಗ ನೋಡಿದ್ರು ಹಿಂಗೆ ಹೇಳ್ತಾಳೆ ಅಂತ ಅನ್ಕೋಬಾರ್ದು ಅಂತ ಹೇಳ್ಬಿಟ್ಟು ನಾನು ಇವ್ರ ಹತ್ರ ಹೇಳ್ಕೊಳ್ಳಲ್ಲ. ಬಟ್ ಇವತ್ತು ಹೆವಿ ಅಂದರೆ ಹೆವಿ ಪೇಯ್ನ್, ನಂಗೆ ಇಷ್ಟು ಪೇಯ್ನ್ ಯಾವತ್ತೂ ಬಂದಿಲ್ಲ ನಂಗೆ ಸೊಂಟ ನೋವು, ಅದಕ್ಕೆ ನಾನು ಹೇಳ್ಕೊಂಡೆ ಅಷ್ಟೇ. ನಾನು ಹೇಳ್ಬಿಟ್ಟಿದ್ದೀನಿ ಇವ್ರಿಗೆ, ನೀವೇನೂ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ, 5 months ಬೆಡ್ ರೆಸ್ಟ್ ಮಾಡಿಬಿಡಿ, ಇದು ಬೆಟರ್ ಅಂತ ಹೇಳಿದ್ದೀನಿ. ಪ್ರೆಗ್ನೆನ್ಸಿ ಅವ್ರು ಎಲ್ಲರಿಗೂ ಅಷ್ಟೇ, ಇವಾಗಿನ ಕಾಲದಲ್ಲಿ 5 months ನೀವೆಲ್ಲೂ ಹೋಗ್ಬಾರ್ದು, ಮಗುಗೋಸ್ಕರ ಟೈಮ್ ಕೊಟ್ಟು 5 months ಮನೇಲೇ ಇರಬೇಕು. ನೀವೇನೇ ವರ್ಕ್ ಮಾಡೋಕ್ಕೆ ಹೋಗ್ತಿದ್ದೀರಾ, ಬಸ್ಸಲ್ಲಿ ಹೋಗ್ತಿದ್ದೀರಾ ಅಂತ ಅಂದರೂ ತುಂಬ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಾನು ಹೆಂಗೆ ಕಲಿತೆ ಅಂತ ಅಂದರೆ, ನಾನು ಪ್ರೆಗ್ನೆಂಟಾಗಿ ಕಲ್ತಿರೋದಲ್ಲ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಇವರು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರ್ತಾರಲ್ಲ ಅದರಲ್ಲೇ ಟಿಪ್ಸ್ಗಳೆಲ್ಲ ಕೊಡ್ತಿರ್ತಾರೆ. ಸೊ ಅದನ್ನು ನೋಡ್ತಾ ಇರ್ತೀನಿ. ಇದರಿಂದ ಕಲಿಯೋರು ತುಂಬ ಜನ ಇರ್ತಾರೆ. ಸೊ ಅವ್ರಿಗೋಸ್ಕರ ಅಂತ ಟೈಮ್ ಕೊಟ್ಟು ನಾವು ಮಾತಾಡ್ತಾ ಇರೋದು. ಈ ಟೈಮು, ಈ ಸಿಚುವೇಶನ್ ಯಾವ ಥರ ಇರುತ್ತೆ ಅಂತ ಒಬ್ಬರು ಪ್ರೆಗ್ನೆಂಟ್ ಲೇಡಿಗೆ ಮಾತ್ರ ಗೊತ್ತಿರುತ್ತೆ. ಅಲ್ವಾ ಅಮ್ಮ? ನಿಜ ಅದು. ಏನಕ್ಕಂದ್ರೆ ಇವರು ಪ್ರೆಗ್ನೆಂಟ್ ಲೇಡಿ ಅಲ್ವಾ, ಅದಕ್ಕೆ ಇವ್ರನ್ನ ಕೇಳಿದ್ವಿ. ಮತ್ತು ಇನ್ನೊಂದೇನು ಗೊತ್ತಾ, ಮೇನ್ ಮಿಸ್ಟೇಕು, ಇವಾಗ ಇಷ್ಟೊತ್ತು ಮಾತಾಡಿದೀವಿ ಅಲ್ವಾ ಇಲ್ಲಿ ಕೂತ್ಕೊಂಡು, ಈ ಥರ ಕೂತ್ಕೊಳ್ಳೇಬಾರ್ದು, ಇಲ್ಲೆಲ್ಲ ಪೇನ್ ಬಂದ್ಬಿಡುತ್ತೆ. ಸೊ ಜಾಸ್ತಿ ಅದಕ್ಕೆ ನಾನು ಓಡಾಡ್ಕೊಂಡು ಮಾಡಿ ಅಂತ ಹೇಳಿದ್ದು, ವರ್ಕೊಳ್ಳಿ ಹಿಂಗೆ ಅಂತ ಹೇಳಿದ್ದು. ಇವ್ರಿಗೆ ನಿಂತ್ಕೊಂಡ್ರು ಸುಸ್ತಾಗುತ್ತೆ, ಮಲ್ಕೊಂಡ್ರು ಸುಸ್ತಾಗುತ್ತೆ, ಏನು ಮಾಡಿದ್ರು ಸುಸ್ತಾಗ್ತಾನೆ ಇರುತ್ತೆ. ಈ ಟೈಮಲ್ಲಿ ಹೆಂಗೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಆಗಲ್ಲ. ಸೊ 3.5 ತಿಂಗಳು ನಂದು ಪ್ರೆಗ್ನೆನ್ಸಿ ಜರ್ನಿ ಯಾವ ಥರ ಇತ್ತು, ಹಾಗೆ ಏನೇನು ಸಿಂಪ್ಟಮ್ ಇತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಡೈಲಿ ವ್ಲಾಗ್ನ ತುಂಬ ಜನ ಮಿಸ್ ಮಾಡ್ಕೋತಾ ಇದ್ದೀರಾ. ಇನ್ನು ಮುಂದೆ ನಮ್ಮದು ಡೈಲಿ ರುಟೀನ್ ಇರುತ್ತೆ, ಫ್ಯಾಮಿಲಿ ಜೊತೆ ಯಾವ ಥರ ಇರ್ತೀವಿ, ಮತ್ತು ಊರಿಗೂ ಆದಷ್ಟು ಬೇಗ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಈ ಮಂತ್ ಎಂಡಿಂಗಲ್ಲಿ ಸಣ್ಣ ಅವ್ರಿಗೆ ಇನ್ನೊಂದು ಸ್ಕ್ಯಾನಿಂಗ್ ಚೆಕಪ್ ಇದೆ. ಸೊ ಅದನ್ನು ಮುಗಿಸ್ಕೊಂಡು ನಂತರ ನಾವು ಊರಿಗೆ ಹೋಗ್ತೀವಿ. ಸೊ ಜಾಸ್ತಿ ಜರ್ನಿ ಎಲ್ಲ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಸೇಫಾಗೇ
ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ನೋಡೋಣ, ಹೋಗೋಣ ಅಲ್ವಾ ಅಮ್ಮ? ಸರಿ ಆಯ್ತು. ತುಂಬ ಮಿಸ್ ಮಾಡ್ಕೋತಿದ್ದೀವಿ ಊರಿಗೆ ಆದಷ್ಟು ಬೇಗ ಹೋಗ್ತೀವಿ. ಹೌದು. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಅಲ್ಲಿ ನಡ್ಕೊಂಡು ಕಿಸ್ ಕೊಡ್ತಿದ್ದೀರಾ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು